Hello everyone. Stay home, stay safe. Welcome to today's class on the gardener from your textbook, 2nd PU English textbook. It is The Gardener written by P. Lankesh. The story The Gardener is taken from Totadavanu written by P. Lankesh in Kannada. The story is about the strange human nature and ego problem. Through this story, we come to know how an unhealthy competition and rivalry leads to one's own end and one's own non-entity. ದ ಗಾರ್ಡ್ನರ್ ಅನ್ನುವಂತಹ ಪಾಠ ಮೂಲತಃ ಕನ್ನಡದಲ್ಲಿ ತೋಟದವನು ಎನ್ನುವಂತಹ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಂತಹ ಕತೆ. ಇದು ಪಿ ಲಂಕೇಶ್ ಅವರಿಂದ ಬರೆಯಲ್ಪಟ್ಟಿದೆ. ಲೆಟ್ ಅಸ್ ಹ್ಯಾವ್ ಅ ಲುಕ್ ಆಟ್ ದ ಲೈಫ್ ಆಫ್ ಪಿ ಲಂಕೇಶ್, ದ ರೈಟರ್ ಆಫ್ ದಿ ಸ್ಟೋರಿ. ಪಿ ಲಂಕೇಶ್ ವಾಸ್ ಆನ್ ಇಂಡಿಯನ್ ಪೋಯೆಟ್, fiction writer, playwright, translator, screenplay writer, and a journalist who wrote in the Kannada. He was also an award-winning film director. See, P. Lankesh is a multi-talented and a multi-skilled personality. ಎಲ್ಲ ಗುಣಗಳು, ಒಬ್ಬ ಬರಹಗಾರ, ಒಬ್ಬ ಕವಿ, ಒಬ್ಬ ಕಾದಂಬರಿಕಾರ, ಒಬ್ಬ ನಾಟಕಕಾರ, ಒಬ್ಬ ಭಾಷಾಂತರಕಾರ ಮತ್ತು ಈ ಚಲನಚಿತ್ರಗಳ ಸಂಭಾಷಣೆಯನ್ನು ಬರೆಯುವಂಥವರು, ಜೊತೆಗೆ ಒಬ್ಬ ಜರ್ನಲಿಸ್ಟ್ ಕೂಡ ಹೌದು. ಸೊ ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ಬರೆಯಲ್ಪಟ್ಟಿರುವಂತಹ ಒಂದು ಕತೆ ದ ಗಾರ್ಡ್ನರ್, ತೋಟದವನು ಅನ್ನುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಬಿರುಕು, ಗಿಳಿಯ ಪಂಜರದೊಳಿಲ್ಲ, ಪಾಪದ ಹೂಗಳು, ಹೀಸ್ ಆಟೋಬಯೋಗ್ರಫಿ ಹುಳಿ ಮಾವಿನ ಮರ ಆರ್ ಹೀಸ್ ನೋಟೇಬಲ್ ವರ್ಕ್ಸ್, ಸಮ್ ಆಫ್ ಹೀಸ್ ನೋಟೇಬಲ್ ವರ್ಕ್ಸ್. ಅವರು ಅನೇಕ ಕಾದಂಬರಿಗಳನ್ನು, ಕಥೆಗಳನ್ನು, ಸಣ್ಣ ಕಥೆಗಳು ಮತ್ತು ಕವಿತೆಗಳ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಭಾಷಾಂತರ ಮಾಡಿದ್ದಾರೆ, ಕ್ರಿಟಿಕಲ್ ರೈಟಿಂಗ್ಸನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಾದಂಬರಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರ ಎಲ್ಲ ಈ ಸಾಹಿತ್ಯದ ಆಯ್ದ ಓದುಗರ ಗಮನವನ್ನು ಸೆಳೆಯುವಂತಹ ಪುಸ್ತಕಗಳನ್ನು, ವರ್ಕ್ ಆಫ್ ಆರ್ಟನ್ನು ನಾನು ಇಲ್ಲಿ ಪರಿಚಯಿಸಿದ್ದೇನೆ. ದ ಪ್ರೆಸೆಂಟ್ ಸ್ಟೋರಿ ದ ಗಾರ್ಡ್ನರ್ ಈಸ್ ಟೇಕನ್ ಫ್ರಮ್ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಅನ್ನುವ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. His film Pallavi, based on his novel Biruku, won India's National Award for Best Direction. ಅತ್ಯುತ್ತಮ ನಿರ್ದೇಶನಕ್ಕಾಗಿ ಅವರ ಬಿರುಕು ಕಾದಂಬರಿ ಆಧಾರಿತ ಪಲ್ಲವಿ ಅನ್ನುವ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ದೊರಕಿದೆ. ಹಿ ಈಸ್ ಎ ರಿಸಿಪಿಯೆಂಟ್ ಆಫ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಆರ್ಯಭಟ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಸೊ ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ, ಪ್ರಶಸ್ತಿಗಳಿಂದ ಸನ್ಮಾನಿಸಲ್ಪಟ್ಟಂತಹ ವ್ಯಕ್ತಿ ಪಿ ಲಂಕೇಶ್ ಅವರು ಆಗಿದ್ದಾರೆ. ಇಟ್ ಈಸ್ ಆಲ್ಸೋ ಎಸೆನ್ಷಿಯಲ್ ಟು ನೋ ಅಬೌಟ್ ದ ಟ್ರಾನ್ಸ್ಲೇಟರ್ ಆರ್ ದ ಮ್ಯಾನ್ ಬಿಹೈಂಡ್ ದ ಟ್ರಾನ್ಸ್ಲೇಷನ್ ಆಫ್ ದ ಗಾರ್ಡ್ನರ್ ಫ್ರಮ್ ತೋಟದವನು. ತೋಟದವನು ಅನ್ನುವಂತಹ ಕನ್ನಡದಲ್ಲಿನ ಕಥೆಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಎಚ್.ಎಸ್. ರಾಘವೇಂದ್ರ ರಾವ್. H.S. Raghavendra Rao is a retired professor of Kannada and a well-known literary critic and translator. ಒಬ್ಬ ರಿಟೈರ್ಡ್ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ, ಪ್ರಸಿದ್ಧ ಒಬ್ಬ ವಿಮರ್ಶಕಾರರು ಮತ್ತು ಭಾಷಾಂತರಕಾರರು ಆಗಿದ್ದಾರೆ. He has worked at National College Bangalore, Kannada University Hampi, Central Institute of Languages Mysore. ಬೆಂಗಳೂರಿನ ನ್ಯಾಷನಲ್ ಕಾಲೇಜಲ್ಲಿ, ಹಂಪಿಯಲ್ಲಿನ ಕನ್ನಡ ಯೂನಿವರ್ಸಿಟಿಯಲ್ಲಿ,
ಮತ್ತು ಮೈಸೂರಲ್ಲಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಹಿ ಈಸ್ ದ ರಿಸಿಪಿಯೆಂಟ್ ಆಫ್ ಮೆನಿ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್. ಅನೇಕ ಪ್ರಶಸ್ತಿಗಳಿಗೆ ಸನ್ಮಾನಿತರು ಕೂಡ, ಪ್ರಶಸ್ತಿಗಳಿಂದ ಸನ್ಮಾನಿಸಲ್ಪಟ್ಟವರು ಕೂಡ ಎಚ್.ಎಸ್. ರಾಘವೇಂದ್ರ ರಾವ್ ಆಗಿದ್ದಾರೆ. Now the actual story, The Gardener, written by P. Lankesh, begins. Elaboration can only impoverish this account and make it less authentic. ಇದನ್ನು ವಿವರವಾಗಿ ಬರೆದರೆ ಕತೆ ಬಡವಾಗುತ್ತೆ. ನಾನು ಕತೆಯನ್ನು ಅಗತ್ಯಕ್ಕಿಂತ ಹೆಚ್ಚು ಹೇಳ್ತಾ ಹೋದರೆ, ವಿವರಿಸ್ತಾ ಹೋದರೆ ಅದು ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳಿ ಬರಹಗಾರರು ಪ್ರಾರಂಭದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್, ಅದರಲ್ಲಿ ನನ್ನತನ ಅನ್ನೋದು ಏನಾಗ್ಬಿಡುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಲೇಖಕರ ಅಭಿಪ್ರಾಯ. ಐ ಕನ್ಸೀವ್ಡ್ ದಿಸ್ ಸ್ಟೋರಿ ಇನ್ ಅ ಫ್ಲ್ಯಾಶ್. ನನಗೆ ಥಟ್ಟನೆ ಹೊಳೆದಂತಹ ಕತೆ ಇದು, ಒಂದೇ ಸಾರಿ ಹೊಳೆದಂತಹ ಕತೆ ಇದು. ಇಟ್ ಹ್ಯಾಸ್ ಇಟ್ಸ್ ಜೆನಿಸಿಸ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ವಿತ್ ಆ್ಯನ್ ಓಲ್ಡ್ ಮ್ಯಾನ್. ಒಬ್ಬ ಮುದುಕನನ್ನು ನೋಡಿದಾಗ ನನಗೆ ಥಟ್ಟನೆ ಹೊಳೆದಂತಹ ಕತೆ ಇದು. ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ಅ ಕೋಕೋನಟ್ ಗ್ರೋವ್ ನಿಯರ್ ಚಂದ್ರಾಯಪಟ್ಟಣ. ಚಂದ್ರಾಯಪಟ್ಟಣದ ಹತ್ತಿರದಲ್ಲಿನ ತೆಂಗಿನ ತೋಟದಲ್ಲಿ ಒಬ್ಬ ಮುದುಕ ನಿಂತ್ಕೊಂಡಿದ್ದ. ಅವನನ್ನು ನೋಡಿದಾಗ ಹೊಳೆದಂತಹ ಕತೆ ಇದು. ಹೀಸ್ ಐಸ್ ವೇರ್ ಸಫ್ಯೂಸ್ಡ್ ವಿತ್ ಸ್ಟ್ರೇಂಜ್ ಮೆಮರೀಸ್ ಆ್ಯಂಡ್ ನೇಟಿವ್ ಇಂಟೆಲಿಜೆನ್ಸ್. ಅವನ ಕಣ್ಣುಗಳಲ್ಲಿ ಏನೋ ಒಂದು ವಿಚಿತ್ರ ರೀತಿಯ ನೆನಪುಗಳಿದ್ವು. ಅದರ ಜೊತೆಗೆ ಅವನಿಗೆ ಸ್ಥಳೀಯವಾಗಿ ಬದುಕಲಿಕ್ಕೆ ಬೇಕಾದಂತಹ ಜಾಣತನವನ್ನು, ಬುದ್ಧಿವಂತಿಕೆಯನ್ನು ಕೂಡ ಅವನಲ್ಲಿ ಕಾಣ್ಬೋದಾಗಿತ್ತು. ಹಿ ಸ್ಟುಡ್ ದೇರ್, ಅವನಲ್ಲಿ ನಿಂತಿದ್ದ ಎ ಟಾಲ್ ಫಿಗರ್, ಎತ್ತರವಾದಂತಹ ದೇಹ, ಹೇರ್ ಗಾನ್ ಗ್ರೇ, ಬಿಳಿ ಕೂದಲಾಗಿತ್ತು, ಕೂದಲು ಬಿಳಿಯಾಗಿತ್ತು. ಎ ಲಾಂಗ್ ಬೀಕ್ ಲೈಕ್ ನೋಸ್, ಉದ್ದನೆಯ ಮೂಗು, ಆ್ಯಂಡ್ ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್ಸ್, ಗಟ್ಟಿ ಮಾಂಸದ ತೋಳುಗಳು ಕೂಡ ಅವನಿಗೆ ಇದ್ದವು. ಇನ್ ಒನ್ ಹ್ಯಾಂಡ್ ಎ ಸ್ಪೇಡ್ ಯೂಸ್ ಟು ಟೆಂಡ್ ಕೋಕೋನಟ್ ಟ್ರೀಸ್. ಅಂದರೆ ತೆಂಗಿನ ಮರದ ಸುತ್ತಲೂ ಕಟ್ಟೆಯನ್ನು ಕಟ್ಟಲಿಕ್ಕೆ ಅಥವಾ ಮಣ್ಣನ್ನು ಎತ್ತಿ ಹಾಕಲಿಕ್ಕೆ ಅಥವಾ ಆ ಸುತ್ತಲೂ ಕಟ್ಟೆಯಲ್ಲಿರುವ ಒಳಗಿರುವ ಮಣ್ಣನ್ನು ಹದಗೊಳಿಸಲಿಕ್ಕೆ ಅಂತ ಹೇಳಿ ಒಂದು ಕೈಯಲ್ಲಿ ಒಂದು ಗುದ್ದಲಿ ಇತ್ತು. ಎ ನ್ಯೂಸ್ ಪೇಪರ್ ಸ್ಟಕ್ ಅಂಡರ್ ಹೀಸ್ ಆರ್ಮ್. ಇನ್ನೊಂದು ಬಗಲಲ್ಲಿ ಒಂದು ವೃತ್ತಪತ್ರಿಕೆ ಇತ್ತು, ಒಂದು ನ್ಯೂಸ್ ಪೇಪರ್ ಇತ್ತು. ಹೀ ವಾಸ್ ಅ ಲೇಬರರ್, ಓವರ್ಸೀರ್ ಆ್ಯಂಡ್ ಎ ಫಿಲಾಸಫರ್, ಆಲ್ ರೋಲ್ಡ್ ಇನ್ ಟು ಒನ್. ಅವನೊಬ್ಬ ಕೆಲಸದವ, ಒಬ್ಬ ತತ್ವಜ್ಞಾನಿ ಮತ್ತು ಒಬ್ಬ ಮೇಸ್ತ್ರಿ, ಒಬ್ಬ ಮೇಲ್ವಿಚಾರಕ, ಮೂರೂ ಆಗಿದ್ದಂತಹ ಮುದುಕ. ಅಂದರೆ ಒಂದೊಂದು ರೀತಿಯಲ್ಲಿ ನೋಡಿದರೆ ಆ ವ್ಯಕ್ತಿ ಒಂದೊಂದು ರೀತಿಯಾಗಿ ಗೋಚರಿಸ್ತಾನೆ. ಆ ಎಲ್ಲ ಅಂಶಗಳು ಅವನೊಬ್ಬನಲ್ಲೇ ಇರುವಂತಹ ವ್ಯಕ್ತಿತ್ವ, ಒಬ್ಬ ವ್ಯಕ್ತಿ ಆ ಮುದುಕನಾಗಿದ್ದ ಅನ್ನುವಂಥದ್ದು. ಹೀಗೆ ಆ ಪಾತ್ರದ ಪರಿಚಯವನ್ನು ಲೇಖಕರು ಮಾಡಿಕೊಡ್ತಾರೆ. ಹಿ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ. ಒಂದು ದಿನ ಈ ತೋಟಕ್ಕೆ, ಅವನು ಏನೋ ಚಂದ್ರಾಯಪಟ್ಟಣದ ಹತ್ತಿರ ಒಂದು ತೆಂಗಿನ ತೋಟದಲ್ಲಿ ನಿಂತ್ಕೊಂಡಿದ್ದಾನೆ, ಆ ತೋಟಕ್ಕೆ ಒಂದು ದಿನ ಬರ್ತಾನೆ. ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್, ನೋಡಿ 100 ಮೈಲಿಯನ್ನು ದಾಟಿಕೊಂಡು 100 ಮೈಲಿಯನ್ನು ನಡೆದುಕೊಂಡು ಅವನು ಈ ತೋಟಕ್ಕೆ ಬಂದು ತಲುಪಿದ್ದಾನೆ. ದ ಓನರ್ ಆಫ್ ದಿಸ್ ಪ್ಲಾಂಟೇಶನ್ ನೀಡೆಡ್ ಎ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ನೋಡಿ, ಆ ತೋಟದ ಮಾಲೀಕನಿಗೂ ಕೂಡ ಆ ಮುದುಕನಂತಹ ವ್ಯಕ್ತಿಯ ನಿರೀಕ್ಷೆ ಇತ್ತು. ಅವನಂತಹ ವ್ಯಕ್ತಿಯೇ ಅವರಿಗೆ ಬೇಕಾಗಿದ್ದ. ಎ ಫ್ಯೂ ವರ್ಡ್ಸ್ ವೇರ್ ಎಕ್ಸ್ಚೇಂಜ್. ಇಬ್ಬರ ಮಧ್ಯೆಯೂ ಮಾತುಕತೆ ಆಯಿತು. ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್. ಕೊನೆಗೆ ಮಾತುಕತೆಯ ನಂತರ ಮುದುಕ ಅಲ್ಲಿ ಉಳಿದುಕೊಳ್ತಾನೆ. ಹಿ ವಾಸ್ ರಿಯಲಿ ಯೂಸ್ಫುಲ್. ಅವನು ತುಂಬ ಸಹಾಯಕಾರಿ, ಉಪಯುಕ್ತ ಆಗ್ತಾನೆ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಅವನು ಕೃಷಿಯಲ್ಲಿ ಪಾರಂಗತನಾಗಿದ್ದ, ನಿಪುಣನಾಗಿದ್ದ, ಅವನಿಗೆ ಅನುಭವ ಇತ್ತು.
ಆ್ಯಂಡ್ ಕುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ಅದಷ್ಟೇ ಅಲ್ಲ, ಕೆಲಸಗಾರರ ಸಮಸ್ಯೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಆ ಮುದುಕನದ್ದು ಆಗಿತ್ತು. ದ ಪೆಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್. ಆ ಮುದುಕ ಬಂದು ತೋಟದಲ್ಲಿ ಉಳಿದಾದ ಮೇಲೆ ದ ಪೆಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್. ಆಗಾಗ ಆಗ್ತಕ್ಕಂತಹ ಚಿಕ್ಕ ಪುಟ್ಟ ಕಳ್ಳತನಗಳೆಲ್ಲ ಅಲ್ಲಿಗೆ ಕೊನೆಗೊಂಡವು. ದ ಇನ್ಕಮ್ ಫ್ರಮ್ ದ ಗಾರ್ಡನ್ ಇಂಪ್ರೂವ್ಡ್ ಡ್ರಮ್ಯಾಟಿಕಲಿ. ನಾಟಕೀಯವಾಗಿ ಹಂತ ಹಂತವಾಗಿ ತೋಟದ ಆದಾಯ ಹೆಚ್ಚುತ್ತಾ ಹೋಯಿತು. ದೆರ್ ವಾಸ್ ಎನ್ ಇನ್ಕ್ರೀಸ್ in the income from the garden. There was a perceptible change in the lifestyle of the owner. ಹೇಗೆ ಮುದುಕ ತೋಟಕ್ಕೆ ಕಾಲಿಟ್ಟನೋ, ಯಾವಾಗ ತೋಟದ ಆದಾಯ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಹೋಯಿತೋ, ಆವಾಗ ಆ ತೋಟದ ಮಾಲೀಕನ ಜೀವನ ಶೈಲಿಯೂ ಕೂಡ ಬದಲಾಗ್ತಾ ಹೋಯಿತು. ಅವನ ಜೀವನ ಶೈಲಿಯಲ್ಲಿ ಗಮನಿಸಬಹುದಾದಂತಹ ಬದಲಾವಣೆ ಬಂತು. ದ ಪ್ಲಾಂಟೇಶನ್ ಎಕ್ಸ್ಪಾಂಡೆಡ್. ತೋಟ ವಿಸ್ತರಿಸಲ್ಪಟ್ಟಿತು. ಬಟ್ ದ ಓನರ್ ಬಿಕೇಮ್ ಲೆಥರ್ಜಿಕ್ ಆ್ಯಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಆದರೆ ಆ ತೋಟದ ಮಾಲೀಕ, ಒಡೆಯ ಮಾತ್ರ ಸೋಮಾರಿಯಾದ, ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ. ಹೀಸ್ ವೈಫ್ ಫೌಂಡ್ ದಿಸ್ ಆಲ್ ವೆರಿ ಸ್ಟ್ರೇಂಜ್. ಅವನ ಹೆಂಡತಿಗೆ, ಒಡೆಯನ ಹೆಂಡತಿಗೆ ಇದೆಲ್ಲವೂ ಕೂಡ ತುಂಬ ವಿಚಿತ್ರ ಹಾಗೆ ಕಾಣಿಸುತ್ತೆ. ಶಿ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಆ ಮುದುಕ ತೋಟಕ್ಕೆ ಬಂದದ್ದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಕೂಡ ತಿಳಿದುಕೊಳ್ಳುವುದು ಆಕೆಗೆ ಕಷ್ಟವಾಯಿತು. ಯಾಕೆ ಅಂತ ಹೇಳಿದರೆ, ಆನ್ ಒನ್ ಸೈಡ್ the petty thefts in the garden came to an end, and the income from the garden improved, and the plantation expanded. For this reason we can say that the old man's arrival is for better. But on the other side, her husband has become lethargic, he has become lazy, and he has shied away from work, and there is a perceptible change in the lifestyle of the owner. ಸೊ ಹಾಗಾಗಿ ಒಂದು ಕಡೆ ಅವನು ಬಂದಿದ್ದರಿಂದ ಆದಾಯ ಜಾಸ್ತಿಯಾಗಿದೆ, ತೋಟದ ವಿಸ್ತರಣೆ ಆಗಿದೆ, ತೋಟ ಜಾಸ್ತಿಯಾಗಿದೆ, ಅದರ ಜೊತೆಗೆ ಚಿಕ್ಕ ಪುಟ್ಟ ಕಳ್ಳತನಗಳು ಕೊನೆಗೊಂಡಿದ್ದಾವೆ. ಹಾಗಾಗಿ ಮುದುಕನ ಆಗಮನದಿಂದ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಆದರೆ ಮತ್ತೊಂದು ಕಡೆ ತೋಟದ ಒಡೆಯ ಸೋಮಾರಿಯಾಗಿದ್ದಾನೆ, ಕೆಲಸದಿಂದ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಅವನ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಡೆಯನ ಹೆಂಡತಿ, ತೋಟದ ಮಾಲೀಕನ ಹೆಂಡತಿಗೆ ಮುದುಕನ ಆಗಮನ ಒಳ್ಳೆಯದು ಕೆಟ್ಟದ್ದು ಎಂದು ಕೂಡ ಅವಳಿಗೆ ತಿಳಿದುಕೊಳ್ಳೋದು, ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ. ಹರ್ ಹಸ್ಬೆಂಡ್ಸ್ ವೆಲ್ತ್ ಆ್ಯಂಡ್ ಸೋಷಿಯಲ್ ಪ್ರೆಸ್ಟೀಜ್ ಹ್ಯಾಡ್ ರೈಸನ್ ಹೈಯರ್. ಯಾವಾಗ ಆದಾಯ ಜಾಸ್ತಿ ಆಗ್ತಾ ಹೋಯಿತೋ ಆವಾಗ ಅವನ ಸಂಪತ್ತು ಜಾಸ್ತಿಯಾಗಿದೆ, ಜೊತೆಗೆ ಅವನ ಸಾಮಾಜಿಕ ಪ್ರಭಾವ, ಅವನ ಸಾಮಾಜಿಕ ಸ್ಥಾನಮಾನ, ಗೌರವ ಅದು ಕೂಡ ಎತ್ತರಕ್ಕೆ ಹೋಗಿದೆ. ಹಿ ಎಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್. ಅವನು ಬೇರೆ ಬೇರೆ ಅಥವಾ ಮುಂದಿನ ಪಟ್ಟಣಗಳಲ್ಲಿ, ಹತ್ತಿರದ ಪಟ್ಟಣಗಳಲ್ಲಿ ಏನು ಮಾಡಿದ್ದಾನೆ, ಒಂದಿಷ್ಟು ಫ್ರೆಂಡ್ಸ್ಗಳನ್ನು ಗಳಿಸ್ಕೊಂಡಿದ್ದಾನೆ, ಗೆಳೆಯರನ್ನು ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಎನ್ ಈಕ್ವಲ್ ನಂಬರ್ ಇನ್ ಹೀಸ್ ಓನ್ ವಿಲೇಜ್. ತನ್ನ ಹಳ್ಳಿಗಳಲ್ಲಿ ಅದರಷ್ಟೇ ವ್ಯಕ್ತಿಗಳನ್ನು, ಅಭಿಮಾನಿಗಳನ್ನು, ಗೆಳೆಯರನ್ನು ಅವನು ಹೊಂದಿದ್ದಾನೆ. ಇವನ್ ದೋ ಹಿ ಹ್ಯಾಡ್ ಪ್ರೆಷಿಯಸ್ ಲಿಟಲ್ ಟು ಡೂ. ಅವನು ಮಾಡೋದಕ್ಕೆ ಕಡಿಮೆ ಕೆಲಸ ಇದ್ದರೂ ಕೂಡ, ಬೆಲೆ ಬಾಳುವಂಥ ಕೆಲಸವನ್ನೇನು ಮಾಡದೇ ಇದ್ದರೂ ಕೂಡ, ಹೀಸ್ ಲೈಫ್ ಬಿಕೇಮ್ ಕ್ರೌಡೆಡ್ ವಿತ್ ಕಲರ್ಫುಲ್ ಈವೆಂಟ್ಸ್. ಅವನ ಬದುಕು ಮಾತ್ರ ಏನಾಗಿತ್ತು, ವರ್ಣರಂಜಿತವಾಗಿತ್ತು. ಕೇವಲ ವರ್ಣರಂಜಿತ ಘಟನೆಗಳಿಂದ ಅವನ ಬದುಕು ತುಂಬಿಬಿಟ್ಟಿತ್ತು. ಶಿ ಬಿಕೇಮ್ ಅಪ್ರಿಹೆನ್ಸಿವ್, ಶಿ ಬಿಕೇಮ್ ವರೀಡ್ ಅಬೌಟ್ ಹೀಸ್ ಅಡಲ್ಟ್ರಿ ಆ್ಯಂಡ್ ಅಂಪ್ಟೀನ್ ಅದರ್ ವೈಸಸ್. ಗಂಡನ ವ್ಯಭಿಚಾರದ ಬಗ್ಗೆ, ಆತನ ವರ್ಚಸ್ಸಿನ
ಅಂಗವಾಗಿ ಹುಟ್ಟಿಕೊಂಡ ತೆವಲುಗಳ ಬಗ್ಗೆ ಹೆದರಿಕೆಯಾಯಿತು. ಅವನು ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಏನೇನು ಕೆಲಸಗಳನ್ನು ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ. ಅದರಿಂದಾಗಿ ಅವಳಿಗೆ ತನ್ನ ಗಂಡನ ಬಗ್ಗೆ ತುಂಬ ಚಿಂತೆಯಾಗುತ್ತೆ. About his adultery and umpteen other vices cultivated lately thanks to his newly acquired clout. ಅಂದರೆ ಇತ್ತೀಚೆಗೆ ಅವನು ಬೆಳೆಸಿಕೊಂಡಂತಹ ಗುಣಗಳಿದಾವಲ್ವಾ, ಅದಕ್ಕೆ ನಾವು ತಲೆ ಬಾಗಲೇಬೇಕು ಅಂತ ಹೇಳಿ ವ್ಯಂಗ್ಯವಾಗಿ ಇಲ್ಲಿ ಲೇಖಕ ಹೇಳ್ತಾ ಇದ್ದಾನೆ. ಅವಳು ಆ ರೀತಿಯಾಗಿ ಭಾವಿಸಿಕೊಳ್ತಾ ಇದ್ದಾಳೆ. Their farm was merely 10 acres had grown beyond their imagination. ಕೇವಲ 10 ಎಕರೆ ಭೂಮಿಯಷ್ಟು ಇದ್ದಂತಹ ತೋಟ ಏನಾಗಿದೆ, ಕಲ್ಪಿಸಿಕೊಳ್ಳದಷ್ಟು ವಿಶಾಲವಾಗಿ ಈಗ ಬೆಳೆದ್ಬಿಟ್ಟಿದೆ, ಅಷ್ಟೊಂದು ವಿಸ್ತರಣೆಯಾಗಿದೆ. ದಟ್ ವಾಸ್ ಫೈನ್, ಬಟ್ their ಲೈಫ್ ಆಲ್ಸೋ ವಾಸ್ ಗ್ರ್ಯಾಜುವಲಿ ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್. ಒಂದು ಕಡೆ ತೋಟದ ವಿಸ್ತರಣೆಯಾದರೆ, ತೋಟ ಜಾಸ್ತಿ ಆದರೆ, ಮತ್ತೊಂದು ಕಡೆ ಏನಾಗ್ತಾ ಇದೆ, ಬದುಕು ಅವರ ಹತೋಟಿ ಮೀರತೊಡಗಿತ್ತು. ಬದುಕು ಮಾತ್ರ ಏನಾಗ್ತಾ ಇತ್ತು, ಅವರ ಕೈ ತಪ್ಪಿ ಹೋಗ್ತಾ ಇತ್ತು. ವೆನ್ ಶಿ ವಾಸ್ ಇನ್ ಅ ಫಿಕ್ಸ್ ಲೈಕ್ ದಿಸ್, ಈ ದಿಕ್ಕು ತೋಚದ ಸಂದರ್ಭದಲ್ಲಿ ಅವಳಿರುವಾಗ, ಇಂತಹದೊಂದು ಸಮಸ್ಯೆಯಲ್ಲಿ ಅವಳಿರುವಾಗ, ಒನ್ ಡೇ ದ ಓಲ್ಡ್ ಮ್ಯಾನ್ ಮೆಟ್ ಹರ್ ಆ್ಯಂಡ್ ಬಿಹೇವ್ಡ್ ಆಸ್ ದೋ ಹಿ ನ್ಯೂ ಆಲ್ ಅಬೌಟ್ ಹರ್ ಫ್ಲೈಟ್. ಒಂದು ದಿನ ಮುದುಕ ಅವಳನ್ನು ಭೇಟಿಯಾಗ್ತಾನೆ. ಭೇಟಿಯಾದಾಗ ಅವಳ ಸ್ಥಿತಿಗೆ, ಅವಳ ಚಿಂತೆಗೆ ಕಾರಣ ಅವನಿಗೆ ಗೊತ್ತಿರುವಂತೆ ಅವನು ವರ್ತಿಸ್ತಾನೆ. ಹಿ ಸ್ಮೈಲ್ಡ್ ಎಟ್ ಹರ್ ಆ್ಯಂಡ್ ಬ್ರಾಟ್ ಡೌನ್ ಆ್ಯನ್ ಆಫರಿಂಗ್ ಟು ಟೆಂಡರ್ ಕೋಕೋನಟ್ಸ್ ಫ್ರಮ್ ಅ ನಿಯರ್ ಬೈ ಟ್ರೀ. ಅವಳ ಕಡೆ ಒಂದು ನಗುವನ್ನು ಬೀರಿ ಏನು ಮಾಡ್ತಾನೆ, ಹತ್ತಿರದಲ್ಲಿ ಇರುವ ಒಂದು ಮರದಿಂದ ಒಂದು ತೆಂಗಿನಕಾಯಿಯನ್ನು ಇಳಿಸಿ, ಎಳೆನೀರನ್ನು ಇಳಿಸಿ ಅವಳಿಗೆ ಕೊಡ್ತಾನೆ. ಹಿ ಸ್ಯಾಟ್ ಆನ್ ದ ಎಂಬ್ಯಾಂಕ್ಮೆಂಟ್ ಆಫ್ ದ ವೆಲ್, ಅಲ್ಲೇ ಹತ್ತಿರದಲ್ಲಿರುವ ಬಾವಿಯ ಕಟ್ಟೆಯ ಮೇಲೆ ಕುಳಿತುಕೊಳ್ತಾನೆ. ಶಿ ಹ್ಯಾಡ್ ನೋ ಅಲ್ಟರ್ನೇಟಿವ್ ಆ್ಯಂಡ್ ಶಿ ಸ್ಯಾಟ್ ನೆಕ್ಸ್ಟ್ ಟು ಹಿಮ್. ಅವಳಿಗೆ ಅನಿವಾರ್ಯ, ಅವಳಿಗೆ ಪರ್ಯಾಯ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾಳೆ, ಅವಳು ಅವನ ಹತ್ತಿರದಲ್ಲೇ ಕೂತ್ಕೊಳ್ತಾಳೆ. ದ ಸನ್ ವಾಸ್ ಸ್ಲಿಪ್ಪಿಂಗ್ ಅವೇ ಇನ್ ಟು ದ ವೆಸ್ಟರ್ನ್ ಹಾರಿಝನ್. ಅಂದರೆ ಸಾಯಂಕಾಲ ಆಗಿತ್ತು. ಸೂರ್ಯ ಪಶ್ಚಿಮದ ಕ್ಷಿತಿಜದಲ್ಲಿ ಏನು ಭೂಮಿಯ ಅಂಚಿನಲ್ಲಿ ಏನಾಗ್ತಾ ಇದ್ದ, ಮುಳುಗಿ ಹೋಗ್ತಾ ಇದ್ದ. ಹೀಸ್ ರೇಸ್ ವೇರ್ ರೀಚಿಂಗ್ ದ ವಾಲ್ಸ್ ಆಫ್ ದ ವೆಲ್ ಥ್ರೂ ದ ಫಾಲಿಯೇಜ್ ಆಫ್ ಕೋಕೋನಟ್, ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ ಟ್ರೀಸ್. ಸೂರ್ಯ ಪಡುವಲದತ್ತ ಜಾರುತ್ತಿತ್ತು. ಕಿರಣಗಳು ತೆಂಗು, ಹಲಸು, ಮಾವಿನ ಮರದ ಮೂಲಕ ಬಾವಿಯ ದಂಡೆಗೆ ತಂಪಾಗಿ ತಾಗುತ್ತಿದ್ದವು. ಅಂದರೆ ಸಾಯಂಕಾಲದ ಸಮಯ ಆಗಿತ್ತು. ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಹೀಸ್ ನರೇಟಿವ್. ಮುದುಕ ಆವಾಗ ತನ್ನ ನಿರೂಪಣೆಯನ್ನು, ಕತೆ ಹೇಳುವುದನ್ನು ಪ್ರಾರಂಭ ಮಾಡ್ತಾನೆ. ಟಿಲ್ ದಿಸ್ ಪಾಯಿಂಟ್, ಈ ಪಾಯಿಂಟ್ನವರೆಗೂ ಕೂಡ ದ ನರೇಷನ್ ವಾಸ್ ಡನ್ ಬೈ ದ ರೈಟರ್ ಹಿಮ್ಸೆಲ್ಫ್. ಇಲ್ಲಿಯವರೆಗೆ ಲೇಖಕರೇ ಏನು ಮಾಡ್ತಾರೆ, ನಿರೂಪಣೆಯನ್ನು ಮಾಡ್ತಾ ಬರ್ತಾರೆ. ಇನ್ನು ಮುಂದಿನ ಕಥೆಯನ್ನು, ಆ ಕಥೆಯ ಪಾತ್ರವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಆ ಮುದುಕನೇ ಏನು ಮಾಡ್ತಾನೆ, ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾನೆ, ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಇನ್ ಅ ಫಾರ್ ಆಫ್ ಪ್ಲೇಸ್ ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಕಾಲ್ಡ್ ತಮ್ಮಣ್ಣ. ಮುದುಕ ಹೇಳ್ತಾನೆ, ಒಂದಾನೊಂದು ಊರಲ್ಲಿ ತಮ್ಮಣ್ಣ ಎಂಬ ಮನುಷ್ಯವಿದ್ದ. ಹಿ ಹ್ಯಾಡ್ ಎವ್ರಿಥಿಂಗ್. ಅವನ ಬದುಕಿನಲ್ಲಿ ಎಲ್ಲ ಇತ್ತು. 10 acres ಆಫ್ ವೆಟ್ಲ್ಯಾಂಡ್, 10 ಎಕರೆ ಗದ್ದೆ, ಎ ಕಂಫರ್ಟೇಬಲ್ ಹೌಸ್, ಅಚ್ಚುಕಟ್ಟಾದ ಮನೆ, ಪೀಪಲ್ ಟೂ ರೆಡಿ ಟು ಡೂ ಹಿಸ್ ಬಿಡ್ಡಿಂಗ್. ಅವನ ಮಾತನ್ನು ಕೇಳುತ್ತಿದ್ದ ಜನ, ಅವನ ಆಜ್ಞೆಯನ್ನು ಪಾಲಿಸುವುದಕ್ಕೆ ರೆಡಿ ಇದ್ದಂತಹ ಜನ. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಂಗ್ ಆಲ್ ಹಿಸ್ ಪೊಸೆಷನ್ಸ್ ವಾಸ್ ಹಿಸ್ ರೈವಲ್ ಸಂಗೋಜಿ. ಅವನು ಪಡೆದಿದ್ದ ಎಲ್ಲ ವಿಷಯಗಳಲ್ಲಿ ಮುಖ್ಯವಾದದ್ದು ಆತನ ಪ್ರತಿಸ್ಪರ್ಧಿ, ಅವನ ವಿರೋಧಿ ಸಂಗೋಜಿ ಅಂತ ಏನು ಮಾಡ್ತಾನೆ, ಕಥೆಯನ್ನು
ಪ್ರಾರಂಭ ಮಾಡ್ತಾನೆ ಮುದುಕ. ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಫಾರ್, ಇಷ್ಟನ್ನು ಹೇಳಿದ ಮುದುಕ, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆಸ್ ದೋ he had committed a mistake. He starts fumbling. ಕಥೆಯನ್ನು ಇಲ್ಲಿವರೆಗೆ ಹೇಳಿ ಆದಮೇಲೆ ಏನೋ ತಾನು ತಪ್ಪನ್ನು ಮಾಡಿಬಿಟ್ಟೆ, ತಪ್ಪನ್ನು ಎಸಗಿಬಿಟ್ಟೆ ಅನ್ನೋ ರೀತಿಯಲ್ಲಿ ಮಾತುಗಳಿಗೋಸ್ಕರ ತಡವರಿಸ್ತಾನೆ. ಶಿ ವಾಸ್ ಲಿಸ್ನಿಂಗ್, ಶಿ ವಾಸ್ ಪೇಯಿಂಗ್ ಅಟೆನ್ಷನ್ ಟು ಹಿಸ್ ವರ್ಡ್ಸ್. ಅವನ ಮಾತುಗಳಿಗೆ ಅವಳು ಗಮನವನ್ನು ಕೊಡ್ತಾ ಇದ್ಲು, ಅವಳು ಆಸಕ್ತಿಯಿಂದ ಆಲಿಸ್ತಾ ಇದ್ಲು. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಅವಳಿಗೆ ಅಲ್ಲಿಂದ ಎದ್ದು ಹೋಗ್ಬೇಕನ್ನಿಸ್ತು. ಸೇಯಿಂಗ್, ಹೀಗೆ ಹೇಳಿಬಿಟ್ಟು ಅಲ್ಲಿಂದ ಹೋಗಬೇಕು ಅಂತ ಅನ್ನಿಸ್ತು. ಏನು ಹೇಳಬೇಕು ಅಂತ ಹೇಳಿದರೆ, ಆಲ್ ದಿಸ್ ಈಸ್ ನನ್ ಆಫ್ ಮೈ ಕನ್ಸರ್ನ್, ಆಲ್ ದಿಸ್ ಈಸ್ ನನ್ ಆಫ್ ಮೈ ಕನ್ಸರ್ನ್, ಇದೆಲ್ಲ ನನಗೆ ಯಾಕೆ, ನನಗೆ ಸಂಬಂಧಿಸಿದೆಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಬೇಕು ಅಂತ ಅನಿಸುತ್ತೆ. ಹವೆವರ್ ಅನ್ವಿಲ್ಲಿಂಗ್ ಟು ಹರ್ಟ್ ದ ಓಲ್ಡ್ ಮ್ಯಾನ್, ಶಿ ಕಂಟಿನ್ಯೂ ಟು ಸಿಟ್ ದೇರ್ ಕ್ವೈಟ್ಲಿ. ನಾನು ಎದ್ದು ಹೋಗ್ಬಿಟ್ರೆ ಮುದುಕನಿಗೆ ನೋವಾಗುತ್ತೆ ಅನ್ನುವ ಒಲ್ಲದ ಮನಸ್ಸಿನಿಂದ ಅವಳು ಅಲ್ಲೇ ಶಾಂತವಾಗಿ ಕುಳಿತುಕೊಳ್ಳುವುದನ್ನು ಮುಂದುವರಿಸ್ತಾಳೆ. ದ ಓಲ್ಡ್ ಮ್ಯಾನ್ ವೆಂಟ್ ಆನ್, ಮುದುಕ ಮುಂದುವರಿತಾನೆ. ನೋ, ಹೀಸ್ ನೇಮ್ ವಾಸ್ ನಾಟ್ ಸಂಗೋಜಿ, ಇಟ್ ವಾಸ್ ಬಸವಯ್ಯ. ಇಲ್ಲ, ಅವನ ಹೆಸರು ಸಂಗೋಜಿ ಅಲ್ಲ, ಅವನು ಬಸವಯ್ಯ ಅಂತ ಹೇಳ್ತಾನೆ. ಹಿ ಎಕ್ಸ್ಪ್ರೆಸ್ಡ್ ಹೀಸ್ ಅಮೇಜ್ಮೆಂಟ್ ಎಟ್ how facts take on such varied guises when they are narrated as fiction. ಅಂದರೆ ಹೀಗೆ ಕಥೆಯಾಗತೊಡಗಿದೊಡನೆ ಬೇರೆ ಬೇರೆ ವೇಷ ತೊಟ್ಟು ಹೊರಬರುತ್ತವೆ ಏನೋ ಸತ್ಯಗಳು ಅನ್ನೋದನ್ನು ಅವನು ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಅನಿಸುತ್ತೆ. ಹಿ ಎಕ್ಸ್ಪ್ರೆಸ್ಡ್ ಹೀಸ್ ಅಮೇಜ್ಮೆಂಟ್, ಅವನು ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಎಟ್ ಹೌ ಫ್ಯಾಕ್ಟ್ಸ್ ಟೇಕ್ ಆನ್ ಸಚ್ ವೆರೈಡ್ ಗೈಸಸ್ ವೆನ್ ದೇ ಆರ್ ನರೇಟೆಡ್ ಆ್ಯಸ್ ಫಿಕ್ಷನ್. ಒಂದು ಕಾದಂಬರಿ, ಒಂದು ಕಲ್ಪನೆಯ ಕಥೆ ಅಂತ ಹೇಳಿ ನಾವು ವರ್ಣಿಸಲಿಕ್ಕೆ ಹೊರಟಾಗ ಅಲ್ಲಿ ಹೇಗೆ ಪಾತ್ರಗಳು ಬೇರೆ ಬೇರೆ ವೇಷ ತೊಟ್ಟು ಬರ್ತವೆ ಅನ್ನುವ ಆಶ್ಚರ್ಯವನ್ನು ಅವನು ವ್ಯಕ್ತಪಡಿಸ್ತಾನೆ. ಲೆಟ್ ಇಟ್ ಬಿ, ಅವನು ಹೇಳ್ತಾನೆ ಲೆಟ್ ಇಟ್ ಬಿ, ಅದೆಲ್ಲ ಇರಲಿ. ಲೆಟ್ ಅಸ್ ಅಸ್ಯೂಮ್ ಹೀಸ್ ನೇಮ್ ವಾಸ್ ಬಸವಯ್ಯ, ಅವನ ಹೆಸರು ಬಸವಯ್ಯ ಎಂದು ಇಟ್ಟುಕೊಳ್ಳೋಣ. ಹಿ ವಾಸ್ ತಮ್ಮಣ್ಣಾಸ್ ರೈವಲ್, ಅವನು ತಮ್ಮಣ್ಣನ ಶತ್ರು ಆಗಿದ್ದ. ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, ತನ್ನ ತೋಟಕ್ಕೆ ಹೊಂದಿಕೊಂಡಂತೆ ಇರುವಂತಹ 4 ಎಕರೆ ಭೂಮಿಯನ್ನು ತಮ್ಮಣ್ಣ ಖರೀದಿಸಿದರೆ, ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್, ಅವನು 4 ಎಕರೆ ಭೂಮಿಯನ್ನು ಖರೀದಿಸಿದರೆ ಇವನು ಕೂಡ ಏನು ಮಾಡ್ತಾನೆ, ಭೂಮಿಯನ್ನು ಖರೀದಿಸ್ತಾನೆ. ಇವನು ಅದೇ ಕೆಲಸವನ್ನು ಮಾಡ್ತಾನೆ. ಇಫ್ ಒನ್ ಹ್ಯಾಡ್ 10 ಫ್ರೆಂಡ್ಸ್ ದ ಅದರ್ ಅಕ್ವೈರ್ಡ್ 15 admirers, ಒಬ್ಬ 10 ಗೆಳೆಯರನ್ನು ಹೊಂದಿದರೆ, ಒಬ್ಬನಿಗೆ 10 ಗೆಳೆಯರಿದ್ದರೆ ಮತ್ತೊಬ್ಬ 15 ಅಭಿಮಾನಿಗಳನ್ನು ಹೊಂದುತ್ತಾನೆ. ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ದಿ ಕಾಂಪಿಟೇಷನ್, ಪ್ರಾರಂಭದಲ್ಲಿ ಇದೆಲ್ಲವೂ ಕೂಡ ಒಂದು ಆರೋಗ್ಯಕರ ಸ್ಪರ್ಧೆಯ ಹಾಗೆ ಕಾಣಿಸ್ತಾ ಇತ್ತು. ಹವೆವರ್ ಗ್ರ್ಯಾಜುವಲಿ ಇಟ್ ರೋಸ್ ಟು ಸಚ್ ಎ ಪಿಚ್ ದಟ್ ದೇರ್ ವಾಸ್ ನೋ ಲ್ಯಾಂಡ್ ಲೆಫ್ಟ್ ಇನ್ ದ ವಿಲೇಜ್ ಟು ಬೈ ಫಾರ್ ದೆಮ್. ಆಲ್ ಲ್ಯಾಂಡ್ ಬಿಲಾಂಗ್ ಟು ಐದರ್ ತಮ್ಮಣ್ಣ ಆರ್ ಬಸವಯ್ಯ. ಈ ಅನಾರೋಗ್ಯಕರ ಸ್ಪರ್ಧೆ ಯಾವ ಮಟ್ಟಕ್ಕೆ ಹೋಗಿ ತಲುಪಿತೆಂದರೆ, ಆ ಹಳ್ಳಿಯಲ್ಲಿ ಅವರಿಗೆ ಕದಿಸಲಿಕ್ಕೆ ಭೂಮಿಯೇ ಉಳಿಲಿಲ್ಲ. ಆ ಹಳ್ಳಿಯಲ್ಲಿರುವಂತಹ ಭೂಮಿ ಒಂದು ಬಸವಯ್ಯನದ್ದಾಗಿರಬೇಕು, ಇಲ್ಲ ಒಂದು ತಮ್ಮಯ್ಯನದ್ದಾಗಿರಬೇಕು. ಅಷ್ಟರ ಮಟ್ಟಿಗೆ ಇಬ್ಬರ ಮಧ್ಯೆಯ ಒಂದು ಅನಾರೋಗ್ಯಕರ ಸ್ಪರ್ಧೆ, ಒಂದು ವೈರತ್ವ ಇತ್ತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ತಮ್ಮಣ್ಣ had 1000 acres and Basavaya owned 800. Tamanna had 1000 acres of land, whereas Basavaya had only 800 acres of land. Basavaya could not tolerate this. ತಮ್ಮಣ್ಣನ ಹತ್ತಿರ 1000 ಎಕರೆ ಭೂಮಿ ಇತ್ತು,
ಇವನ ಹತ್ರ 800 ಎಕರೆ ಭೂಮಿ ಇತ್ತು. ಇದನ್ನು ಸಹಿಸಿಕೊಳ್ಳೋದಕ್ಕೆ ಬಸವಯ್ಯನಿಗೆ ಆಗಲಿಲ್ಲ. He sent word to Tammanna asking him to sell 200 acres. ಆಗ ಬಸವಯ್ಯ ಏನು ಮಾಡ್ತಾನೆ, ತನ್ನ ಜನರನ್ನು ಕಳಿಸಿಕೊಡ್ತಾನೆ. ಏನನ್ನು ಹೇಳಿ ಕಳಿಸಿಕೊಡ್ತಾನೆ ಅಂತ ಹೇಳಿದರೆ, ತಮ್ಮನ ತನ್ನ 200 ಎಕರೆ ಭೂಮಿಯನ್ನು ಬಸವಯ್ಯನಿಗೆ ಮಾರಾಟ ಮಾಡಬೇಕು ಅಂತ ಹೇಳಿ ಕಳಿಸಿಕೊಡ್ತಾನೆ. ತಮ್ಮನ್ನ ಡಿಡ್ ನಾಟ್ ಆಗ್ರಿ, ತಮ್ಮನ ಅದಕ್ಕೆ ಒಪ್ಪೋದಿಲ್ಲ. He was prepared to buy all the land that belonged to Basavaya. He reacted that he was ready to buy all the land that belonged to Basavaya. ಅವನು ಹೇಳಿ ಕಳಿಸ್ತಾನೆ, ಇಲ್ಲ ನಾನು ನನ್ನ 200 ಎಕರೆ ಭೂಮಿಯನ್ನು ಕೊಡಲ್ಲ, ಬದಲಾಗಿ ಬಸವಯ್ಯನ ಎಲ್ಲ ಭೂಮಿಯನ್ನು ನಾನು ಖರೀದಿಸೋದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ಕಳಿಸ್ತಾನೆ. ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಗ್. ಆವಾಗ ಬಸವಯ್ಯ ಏನಾಗ್ತಾನೆ, ಕೋಪದಿಂದ ಕೆಂಡವಾಗ್ತಾನೆ, ಕೆಂಡದಂತೆ ಆಡ್ತಾನೆ. Basavaya was mad with rage, means he was very angry. He went along with his people and acquired 200 acres of Tammanna's land forcibly. ಒತ್ತಾಯಪೂರ್ವಕವಾಗಿ ತಮ್ಮಣ್ಣನ 200 ಎಕರೆ ಭೂಮಿಯನ್ನು ಬೇಲಿ ಹಾಕಿಬಿಟ್ಟು ಏನು ಮಾಡ್ತಾನೆ, ಒತ್ತುವರಿ ಮಾಡ್ಕೊಳ್ತಾನೆ, ತನ್ನ ಭೂಮಿಗೆ ಸೇರಿಸಿಕೊಂಡು ಬಿಡ್ತಾನೆ. A fence was built around that land. ಆ ಭೂಮಿಯ ಸುತ್ತಲೂ ಬೇಲಿಯನ್ನು ಹಾಕಲಾಗುತ್ತೆ. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೇಷನ್. ತಮ್ಮಣ್ಣನಿಗೆ ತನ್ನ 200 ಎಕರೆ ಭೂಮಿಯನ್ನು ಒತ್ತುವರಿಯಾಗಿ ಮಾಡಿಕೊಂಡಿದ್ದು, ಅದಕ್ಕೆ ಬೇಲಿಯನ್ನು ಹಾಕಿದ್ದು ತಮ್ಮಣ್ಣನಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. By now, ಈಗ the quarrel between these two had sucked in all their supporters. ಇಬ್ಬರ ಜಗಳ ಇಷ್ಟರಲ್ಲಿ ಅವರ ಬೆಂಬಲಿಗರನ್ನೆಲ್ಲ ಒಳಗೊಂಡಿತ್ತು. ಅಂದರೆ ಆ ಒಂದು ಕಾಂಪಿಟೇಷನಲ್ಲಿ ಬಸವಯ್ಯ ಮತ್ತು ತಮ್ಮಣ್ಣ ಎಷ್ಟರ ಮಟ್ಟಿಗೆ ಭಾಗವಹಿಸ್ತಾ ಇದ್ರೋ ಅದೇ ರೀತಿಯಾಗಿ ಅವರ ಬೆಂಬಲಿಗರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾ ಇದ್ರು. ತಮ್ಮಣ್ಣ ವಾಸ್ ಅಡ್ವೈಸ್ಡ್ by his supporters about various means available for getting back his land. ತಮ್ಮಣ್ಣನ ಬೆಂಬಲಿಗರು ಅವನಿಗೆ ಅಡ್ವೈಸ್ ಮಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ. ಯಾವುದಕ್ಕೆ ಬುದ್ಧಿವಾದ ಅಂತ ಹೇಳಿದರೆ, ತನ್ನ ಭೂಮಿಯನ್ನು ವಾಪಸ್ಸು ಪಡೆಯೋದಕ್ಕೆ ಇರುವ ವಿವಿಧ ಮಾರ್ಗಗಳ ಬಗ್ಗೆ, ದಾರಿಗಳ ಬಗ್ಗೆ ಅವನಿಗೆ ಹೇಳಿಕೊಡ್ತಾರೆ. ದೇರ್ ವಾಸ್ ದ ಕೋರ್ಟ್ ಆಫ್ ಲಾ, ಕೋರ್ಟ್ ಇತ್ತು. ಒನ್ ಕುಡ್ ಆಲ್ಸೋ ಟೇಕ್ ರಿಕೋರ್ಸ್ ಟು ದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಗಿತ್ತು. ಇಫ್ ಯು ಡಿಡ್ ನಾಟ್ ವಾಂಟ್ ದ್ಯಾಟ್ ದೇರ್ ವೇರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ರೆಡಿ ಟು ಅಟ್ಯಾಕ್ ಬಸವಯ್ಯ. ಅವೆರಡಕ್ಕೂ ಒಪ್ಪದೇ ಇದ್ದರೆ, ತಮ್ಮನ್ನು ಎರಡಕ್ಕೂ ಒಪ್ಪದೇ ಇದ್ದರೆ ಬಸವಯ್ಯನ ಮೇಲೆ ದಾಳಿ ಮಾಡೋದಕ್ಕೆ ಜನ ಕೂಡ ರೆಡಿಯಾಗಿದ್ದರು, ಸಿದ್ಧರಾಗಿದ್ದರು. ಸಚ್ ಎ ವಾರ್ ಹ್ಯಾಡ್ ಬಿಕಮ್ ವರ್ಚುವಲಿ ಇನ್ಎವಿಟೇಬಲ್. ಅಂತಹ ಯುದ್ಧ ಏನಾಗಿತ್ತು, ಅನಿವಾರ್ಯವಾಗಿತ್ತು. ಬಟ್ ತಮ್ಮಣ್ಣ ವಾಸ್ ಇನ್ ಸರ್ಚ್ ಆಫ್ ಎ ಮೆಥಡ್ ದಟ್ ಕುಡ್ ಅನಿಹಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ. ಆದರೆ ತಮ್ಮಣ್ಣ ಒಂದು ವಿಧಾನವನ್ನು, ಮಾರ್ಗವನ್ನು ಕಂಡುಕೊಳ್ಳುವುದರಲ್ಲಿ ಅವನು ನಿರತನಾಗಿದ್ದ. ಆ ವಿಧಾನದ ಮೂಲಕ ಬಸವಯ್ಯನನ್ನು ಸಂಪೂರ್ಣವಾಗಿ ಸೋಲಿಸಿ ಬಿಡಬೇಕು, ಅವನನ್ನು ನಾಶ ಮಾಡಿಬಿಡಬೇಕು ಅನ್ನುವಂತಹ ವಿಧಾನದ ಹುಡುಕಾಟದಲ್ಲಿ ಇದ್ದ. ಹಿ ಹಿಟ್ ಅಪಾನ್ ದ ಐಡಿಯಾ ಆಫ್ ಕಂಪೋಸಿಂಗ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಆವಾಗ ಅವನಿಗೆ ಆಲೋಚನೆ ಹೊಳೆಯುತ್ತೆ, ಏನಂತಂದರೆ ಲಾವಣಿ ಪದಗಳನ್ನು ಸೃಷ್ಟಿ ಮಾಡೋದು ಮತ್ತು ಅವುಗಳನ್ನು ಹಾಡೋದು, ಅವುಗಳನ್ನು ರಚಿಸೋದು ಮತ್ತು ಅವುಗಳನ್ನು ಹಾಡುವ ಆಲೋಚನೆ ಅವನಿಗೆ ಹೊಳೆಯುತ್ತೆ. ನಾವ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ started moving away from things that were visible towards an invisible abstract domain. ಶತ್ರುತ್ವ ಏನಾಗ್ತಾ ಹೋಯಿತು ಅಂತ ಹೇಳಿದರೆ, ತಮ್ಮಣ್ಣ ಮತ್ತು ಬಸವಯ್ಯನ ಸ್ಪರ್ಧೆ ಕಣ್ಣಿಗೆ ಕಾಣುವ ವಿಷಯಗಳಿಂದ ಕಾಣದ ವಿಷಯದತ್ತ ಸಾಗತೊಡಗಿತು. ನೋಡಿ, ಅವನು ಒಂದಿಷ್ಟು ಭೂಮಿಯನ್ನು ಖರೀದಿ ಮಾಡಿದರೆ ಇವನು ಭೂಮಿ ಖರೀದಿ ಮಾಡ್ತಾನೆ, ಇವನೊಂದಿಷ್ಟು ಫ್ರೆಂಡ್ಸನ್ನು ಮಾಡ್ಕೊಂಡಿದ್ರೆ ಅವನೊಂದಿಷ್ಟು ಅಭಿಮಾನಿಗಳನ್ನು ಮಾಡಿಕೊಳ್ತಾನೆ. ಸೊ ಇದು ಕಣ್ಣಿಗೆ ಕಾಣುವಂತಹ ಸ್ಪರ್ಧೆ. ಈಗೇನಾಗೋಯಿತು, ಅವನು ಆ ಲಾವಣಿ ಪದಗಳನ್ನು ಸೃಷ್ಟಿ ಮಾಡಿ
ಅವುಗಳನ್ನು ರಚಿಸಿ ಅವುಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಕೇವಲ ಗ್ರಹಿಸುವಂಥವರಿಗೆ ಮಾತ್ರ ಗೊತ್ತಾಗುವಂಥದ್ದು. ಇದು ಮೇಲ್ನೋಟಕ್ಕೆ ಕಾಣುವಂತಹ ಸ್ಪರ್ಧೆ ಅಲ್ಲ. ಹೀಗೆ ಏನಾಗೋಯಿತು, ತಮ್ಮಣ್ಣ ಮತ್ತು ಬಸವಯ್ಯನ ಸ್ಪರ್ಧೆ ಕಣ್ಣಿಗೆ ಕಾಣುವ ವಿಷಯಗಳಿಂದ ಕಾಣದ ವಿಷಯದತ್ತ ಸಾಗತೊಡಗಿತು. ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್. ಬಸವಯ್ಯನಲ್ಲಿ ಇದಕ್ಕೆ ಉತ್ತರವಿರಲಿಲ್ಲ. He also tried to sing but could not. ಯಾಕಂದರೆ ಅವನು ತಮ್ಮನ್ನ ಏನು ಮಾಡ್ತಾನೆ, ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಇವನು ಕೂಡ ಅದನ್ನೇ ಮಾಡ್ತಾ ಇರ್ತಾನೆ. ಆ ಕಾರಣಕ್ಕಾಗಿ ಅವನು ಈ ಲಾವಣಿ ಪದಗಳನ್ನು ರಚಿಸಿ ಹಾಡಿದಾಗ ಆ ಹಾಡುವಂಥ ಪ್ರಯತ್ನವನ್ನು ಇಲ್ಲಿ ಬಸವಯ್ಯನು ಕೂಡ ಮಾಡ್ತಾನೆ, ಆದರೆ ಅವನಿಗೆ ಅದು ಸಾಧ್ಯವಾಗುವುದಿಲ್ಲ. He performed his agricultural tasks more diligently. ತನ್ನ ಕೃಷಿ ಚಟುವಟಿಕೆಗಳನ್ನು ಅತಿ ಚುರುಕಾಗಿ ಅವನು ಮಾಡ್ತಾನೆ. This too was no answer to ತಮ್ಮಣ್ಣ. ಇದು ಕೂಡ ತಮ್ಮಣ್ಣನಿಗೆ ಉತ್ತರವಾಗಿರಲಿಲ್ಲ. ತಮ್ಮಣ್ಣ's reputation started spreading all around. ತಮ್ಮಣ್ಣನ ಖ್ಯಾತಿ ಮಾತ್ರ ಎಲ್ಲ ಕಡೆ ಹರಡ್ತಾ ಹೋಗುತ್ತೆ, ಅವನು ಪ್ರಸಿದ್ಧನಾಗ್ತಾ ಹೋಗ್ತಾನೆ. His songs started making a mention of ಬಸವಯ್ಯ's cruelty and his meanness. ತಮ್ಮಣ್ಣನ ಹಾಡುಗಳು ಬಸವಯ್ಯನ ಕ್ರೌರ್ಯವನ್ನು, ಅವನ ತುಚ್ಛತನವನ್ನು, ಅವನ ಕೀಳುತನವನ್ನು ಅವುಗಳು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಸ್ಕಾಲರ್ಸ್ ಆಫ್ ಫೋಕ್ಲೋರ್ ವೇರ್ ಆಫ್ಟರ್ ಹಿಮ್. ಜನಪದ ವಿದ್ವಾಂಸರು ತಮ್ಮಣ್ಣನ ಹಿಂದೆ ಬೆನ್ನು ಹತ್ತಾರೆ. Critics started analyzing and translating his songs and thus earned their share of fame. ಈ ವಿಮರ್ಶಕರು ತಮ್ಮಣ್ಣನ ಹಾಡುಗಳನ್ನು ವಿಮರ್ಶೆ ಮಾಡ್ತಾರೆ, ಅವುಗಳನ್ನು ಭಾಷಾಂತರ ಮಾಡೋದ್ರ ಮೂಲಕ ಅವರು ತಮ್ಮ ಖ್ಯಾತಿಯನ್ನು ಕೂಡ ಅವರು ಗಳಿಸಿಕೊಳ್ತಾ ಇದ್ದಾರೆ. ಬಸವಯ್ಯ ಹೆಲ್ಪ್ಲೆಸ್ಲಿ ವಾಚ್ಡ್ ಆಲ್ ದಿಸ್. ಬಸವಯ್ಯ ಮಾತ್ರ ಅಸಹಾಯಕನಾಗಿ ಇದೆಲ್ಲವನ್ನು ನೋಡ್ತಾ ಇದ್ದಾನೆ. ಕನ್ಸ್ಯೂಮ್ಡ್ ಬೈ ಆ್ಯಂಗರ್. ಒಂದು ಕಡೆ ಅವನಿಗೆ ಏನಾಗ್ತಾ ಇದೆ, ಕೋಪ ಬರ್ತಾ ಇದೆ. ಬಸವಯ್ಯ ಹೆಲ್ಪ್ಲೆಸ್ಲಿ ವಾಚ್ಡ್ ಆಲ್ ದಿಸ್ ಕನ್ಸ್ಯೂಮ್ಡ್ ಬೈ ಆ್ಯಂಗರ್. ಹಿ ಎನ್ಕ್ರೋಚ್ಡ್ ಮೋರ್ ಆ್ಯಂಡ್ ಮೋರ್ ಇನ್ ಟು ತಮ್ಮಣ್ಣಸ್ ಲ್ಯಾಂಡ್. ಕೋಪಗೊಂಡಂತಹ ಬಸವಯ್ಯ ತಮ್ಮಣ್ಣನ ಇನ್ನೂ ಹೆಚ್ಚು ಹೆಚ್ಚು ಭೂಮಿಯನ್ನು ಒತ್ತುವರಿ ಮಾಡ್ತಾ ಹೋಗ್ತಾನೆ, ತನ್ನ ಹತೋಟಿಗೆ ತೆಗೆದುಕೊಳ್ತಾ ಹೋಗ್ತಾನೆ. ತಮ್ಮಣ್ಣ ಡಿಡ್ ನಾಟ್ ನೋಟಿಸ್ ಎನಿ ಆಫ್ ದೀಸ್ ಆ್ಯಕ್ಟಿವಿಟೀಸ್. ತಮ್ಮಣ್ಣ ಇಂತಹ ಚಟುವಟಿಕೆಗಳ ಕಡೆ ಅವನು ಗಮನವನ್ನು ಕೊಡುವುದೇ ಇಲ್ಲ. ಆರ್ಟ್ ಹ್ಯಾಡ್ ಬಿಕಮ್ ದ ರೀಸನ್ ಡೇ ಟ್ರೇ ಆಫ್ ಹಿಸ್ ಲೈಫ್. ಅವನಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಸೊ ಅವನಿಗೆ ಕಲೆ ಆರಾಧನೆಯೇ ಅವನ ಜೀವನವಾಗಿ ಬಿಟ್ಟಿದೆ. The art itself is the cause of life for him. It is the raison d'être for him. ಅಲ್ಲಿ ಕಲೆನೇ ಅವನ ಉಸಿರಾಗಿಬಿಡುತ್ತೆ, ಕಲೆನೇ ಅವನ ಬದುಕಾಗಿ ಬಿಡುತ್ತೆ. He was felicitated as the best poet of his times. ಅವನು ತನ್ನ ಯುಗದ ಅತ್ಯುತ್ತಮ ಕವಿ ಎಂದು ಎಲ್ಲರೂ ಸನ್ಮಾನಿಸ್ತಾರೆ ಅವನನ್ನು. ಅವನ ಕಾಲದ ಅತ್ಯುತ್ತಮ ಕವಿ ಅಂತ ಹೇಳಿ ಅವನಿಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ. ಬಸವಯ್ಯ ಶ್ರಂಕ್ ಇನ್ ಹ್ಯೂಮಿಲಿಯೇಷನ್. ಒಂದು ಕಡೆ ತಮ್ಮನ್ನು ಪ್ರಸಿದ್ಧನಾಗ್ತಾ ಇದ್ದರೆ, ಸನ್ಮಾನಿಸಲ್ಪಡ್ತಾ ಇದ್ದರೆ, ಮತ್ತೊಂದು ಕಡೆ ಬಸವಯ್ಯ ಅವಮಾನದಲ್ಲಿ ಕುಗ್ಗಿ ಹೋಗ್ತಾ ಇದ್ದಾನೆ, ಅವಮಾನಿತನಾಗ್ತಾ ಇದ್ದಾನೆ. ನೆವರ್ದಲೆಸ್ he started filling his life with all kinds of material wealth. ಹಾಗಿದ್ದಾಗ್ಯೂ ಕೂಡ, ಆದರೂ ತನ್ನ ಬದುಕನ್ನು ಸಕಲ ಸಂಪತ್ತುಗಳಿಂದ ತುಂಬಿಕೊಳ್ಳತೊಡಗಿದ. He got a palatial mansion built for himself. ತನಗೋಸ್ಕರ ಒಂದು ಭವ್ಯವಾದ ಅರಮನೆಯನ್ನು ಕಟ್ಟಿಕೊಂಡ. He appointed a number of persons just to praise him. ತನ್ನನ್ನು ಹೊಗಳುವ ಸಲುವಾಗಿ ಕೆಲವೊಂದು ಜನರನ್ನು ನೇಮಕ ಮಾಡಿಕೊಳ್ತಾನೆ. He bedecked himself with gold, diamonds and other precious stones. ಚಿನ್ನ, ವಜ್ರ, ರತ್ನಗಳಿಂದ ತನ್ನನ್ನು ಅಲಂಕರಿಸಿಕೊಳ್ತಾನೆ.
but his house looked dull and empty because Tamanna's books were not there. ಆದರೆ ತಮ್ಮಣ್ಣನ ಪುಸ್ತಕಗಳಿದ್ದ ಮನೆ ಬಿಕೋ ಅನ್ನತೊಡಗಿತು. ದಟ್ ಈಸ್ ವಾಟ್ ದ ವಿಸಿಟರ್ಸ್ ಟೋಲ್ಡ್ ಹಿಮ್. ಮನೆಗೆಲ್ಲ ಬಂದವರೆಲ್ಲ, ಮನೆಗೆ ಬಸವಯ್ಯನ ಮನೆಗೆ ಭೇಟಿ ಕೊಟ್ಟವರೆಲ್ಲ, ನಿಮ್ಮ ಮನೇಲಿ ಇಷ್ಟೆಲ್ಲ ಸಂಪತ್ತಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಏನೋ ಒಂದು ಕಡಿಮೆ ಇದ್ದ ಹಾಗೆ ಅನಿಸ್ತಾ ಇದೆ, ಅದು ತಮ್ಮಣ್ಣನ ಪುಸ್ತಕ ಅಂತ ಹೇಳಿ ಎಲ್ಲರೂ ಹೇಳಿ ಹೋಗ್ತಾರೆ. ದೇರ್ ಫೋರ್, ಆ ಕಾರಣಕ್ಕಾಗಿ he started inviting scholars, poets and musicians to his place. ಆ ಕಾರಣಕ್ಕಾಗಿ ತನ್ನ ಜಾಗಕ್ಕೆ ಈ ವಿದ್ವಾಂಸರನ್ನು, ಕವಿಗಳನ್ನು, ಸಂಗೀತಗಾರರನ್ನು ಅವನು ಆಹ್ವಾನಿಸ್ತಾನೆ. ದಿಸ್ ವಾಸ್ his ವೇ ಆಫ್ ಇನ್ವೆಸ್ಟಿಂಗ್ his ಹೋಮ್ ವಿತ್ ಮೀನಿಂಗ್. ಈ ರೀತಿಯಾಗಿ ತಾನೂ ಕೂಡ ಪ್ರಸಿದ್ಧನಾಗಿದ್ದಾನೆ, ತನ್ನ ಮನೆಗೂ ಕೂಡ ಕವಿಗಳು ಬರ್ತಾರೆ, ವಿದ್ವಾಂಸರು ಬರ್ತಾರೆ, ಸಂಗೀತಗಾರರು ಬರ್ತಾರೆ ಅಂತ ಹೇಳಿಬಿಟ್ಟು ಇಂತಹ ಚಟುವಟಿಕೆಗಳ ಮೂಲಕ ತಾನೂ ಕೂಡ ಏನಾಗಿದ್ದಾನೆ, ತಮ್ಮನನ್ನಷ್ಟೇ ಪ್ರಸಿದ್ಧನಾಗಿದ್ದಾನೆ, ತನ್ನ ಬದುಕು ಕೂಡ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ತೋರಿಸಿಕೊಳ್ಳುವಂಥ ಪ್ರಯತ್ನವನ್ನು ಬಸವಯ್ಯ ಮಾಡ್ತಾನೆ. ಒನ್ ಡೇ he came to know that ತಮ್ಮಣ್ಣ was ill. ಒಂದು ದಿನ ಬಸವಯ್ಯನಿಗೆ ಗೊತ್ತಾಗುತ್ತೆ ತಮ್ಮಣ್ಣ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. At that point, ಬಸವಯ್ಯ found the means of surpassing ತಮ್ಮಣ್ಣ. ಆವಾಗ ಬಸವಯ್ಯನಿಗೆ ಗೊತ್ತಾಗುತ್ತೆ, ಓಹೋ, ತಮ್ಮಣ್ಣನನ್ನು ಮೀರಿಸುವಂತಹ ಒಂದು ಮಾರ್ಗ, ದಾರಿ ನನಗೀಗ ಸಿಕ್ತು ಅಂತ ಹೇಳಿ. ಹೆಲ್ತ್ ಈಸ್ ವೆಲ್ತ್, ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಯು ಮೇ ಸಿಂಗ್, ನೀನು ಹಾಡಿರಬಹುದು. ಯು ಮೇ ರೈಟ್ ಬ್ಯಾಲೆಡ್ಸ್, ನೀನು ಏನು ಲಾವಣಿ ಪದಗಳನ್ನು ಬರೆದಿರ್ಬೋದು. ಬಟ್ ಇಫ್ ತಮ್ಮಣ್ಣ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಡಿಸೀಸ್, ಶ್ಯೂರ್ಲಿ ಹೀಸ್ ಓನ್ ಸ್ಪಿರಿಟ್ಸ್ ವುಡ್ ರಿವೈವ್ಡ್. ತಮ್ಮಣ್ಣ ಒಂದು ಕಡೆ ಬಳಲ್ತಾ ಹೋದರೆ ಈ ಕಡೆ ಮಾತ್ರ ಏನಾಗ್ತಾ ಇದೆ, ಸೊ ಬಸವಯ್ಯನ ಶಕ್ತಿ ಏನಾಗ್ತಾ ಇದೆ, ಅದು ಮತ್ತೆ ಪುನಶ್ಚೇತನಗೊಳ್ತಾ ಇದೆ. ತಮ್ಮಣ್ಣಾಸ್ ಡಿಸೀಸ್ ವಾಸ್ ಬಸವಯ್ಯಾಸ್ ಹೆಲ್ತ್. ತಮ್ಮಣ್ಣನ ರೋಗವೇ, ಅನಾರೋಗ್ಯವೇ ಬಸವಯ್ಯನ ಆರೋಗ್ಯ ಆಗಿರುತ್ತೆ. ಹವೆವರ್, ಬೈ ದಿಸ್ ಟೈಮ್ ತಮ್ಮಣ್ಣ ಹ್ಯಾಡ್ ಥಾಟ್ ಆಫ್ ಎಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಇಷ್ಟರಲ್ಲಿ ತಮ್ಮಣ್ಣನಿಗೆ ಬಸವಯ್ಯನನ್ನು ಶಿಕ್ಷಿಸುವ ಇನ್ನೊಂದು ಮಾರ್ಗ ಹೊಳೆದಿತ್ತು. ಅವನು ಬಸವಯ್ಯನನ್ನು ಶಿಕ್ಷಿಸುವುದಕ್ಕೆ ಮತ್ತೊಂದು ಮಾರ್ಗದ ಬಗ್ಗೆ ಆಲೋಚಿಸಿರ್ತಾನೆ. ದಟ್ ವಾಸ್ ಡೆತ್. ಅದೇನೆಂದರೆ ಸಾವು. ಇಫ್ ಹೀ ಕಂಟಿನ್ಯೂಡ್ ಎಟ್ ದ ಲೆವೆಲ್ ಆಫ್ ದ ಬಾಡಿ, ಅವನು ದೈಹಿಕವಾಗಿ ಸ್ಪರ್ಧೆ ನೋಡ್ತಾ ಹೋದರೆ ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಫ್ ಕಾಂಪಿಟೇಷನ್. ದೈಹಿಕವಾಗಿ ಸ್ಪರ್ಧೆ ಅಂತ ಆಗೋದಾದರೆ ಬಸವಯ್ಯ ತುಂಬ ಬಲಿಷ್ಠವಾದ ಪ್ರತಿರೋಧವನ್ನು ಒಡ್ತಾ ಹೋಗ್ತಾನೆ ಅನ್ನೋದು ತಮ್ಮಣ್ಣನಿಗೆ ಗೊತ್ತಿರುತ್ತೆ. ಬಟ್ ಇಫ್ ಹೀಸ್ ಸಾಂಗ್ ವಾಸ್ ಸೆಪರೇಟೆಡ್ ಫ್ರಮ್ ಹೀಸ್ ಬಾಡಿ, ಅವನ ದೇಹದಿಂದ ಅವನ ಹಾಡನ್ನು ಬೇರ್ಪಡಿಸಿದರೆ, ಇಫ್ ದೇರ್ ವಾಸ್ ನೋ ರಿಲೇಷನ್ ಬಿಟ್ವೀನ್ ದ ಸಾಂಗ್ಸ್ ಆ್ಯಂಡ್ ಹೀಸ್ ಓನ್ ಫ್ಲೆಶ್ ಆ್ಯಂಡ್ ಬ್ಲಡ್, ಅವನ ಹಾಡುಗಳು ಅವನ ಮಾಂಸ ಮತ್ತು ರಕ್ತದ ಮಧ್ಯೆ ಒಂದು ಸಂಬಂಧ ಇಲ್ಲದೆ ಹೋದರೆ, ದಿಸ್ ಈಸ್ ಹೌ ಹೀಸ್ ಥಾಟ್ಸ್ ವೆಂಟ್. ಈ ರೀತಿಯಾಗಿ ಅವನು ವಿಚಾರಿಸತೊಡಗ್ತಾನೆ. That is when I realized how strange human nature can be. ಆವಾಗ ನನಗೆ ಗೊತ್ತಾದದ್ದು ಮನುಷ್ಯ ಎಷ್ಟು ವಿಚಿತ್ರ ಅಂತ. That is when I realized, ನನಗೆ ಆವಾಗ ಗೊತ್ತಾಯಿತು, how strange human nature can be, ಮನುಷ್ಯನ ಸ್ವಭಾವ ಎಷ್ಟೊಂದು ವಿಚಿತ್ರ ಇರ್ಬೋದು ಅಂತ ಹೇಳಿ. The old man began his explanation to the owner's wife. ಮುದುಕ ತನ್ನ ವಿವರಣೆಯನ್ನು ಆ ಒಡೆಯನ ಹೆಂಡತಿಗೆ ಹೇಳ್ತಾ ಹೋಗ್ತಾನೆ. ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಮನುಷ್ಯನಿಗೆ ಕಲೆ, ಶಿಕ್ಷಣ, ಸಂಪತ್ತು, ಇನ್ನು ಅನೇಕ ವಸ್ತುಗಳ ಅವಶ್ಯಕತೆ ಇದೆ. ಆ್ಯಂಡ್ ಎಟ್ ಆದಾಗ್ಯೂ he lives for some kind of unbearable vengefulness. ವೆಂಜ್ಫುಲ್ನೆಸ್ ಅಂತ ಹೇಳಿದರೆ ಎ ಕೈಂಡ್ ಆಫ್
ಎ ಕೈಂಡ್ ಆಫ್ ರಿವೆಂಜ್ ಅಂತ. ಮನುಷ್ಯ ಇಷ್ಟೆಲ್ಲ ಅವನಿಗಿದ್ರೂ ಕೂಡ ಆ, ಒಂದಲ್ಲ ಒಂದು ಸೇಡಿಗೋಸ್ಕರ, ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಅವನು ಬದುಕ್ತಾ ಇರ್ತಾನೆ. ವಿದೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಅದಿಲ್ಲದೆ ಅವರ ಬದುಕಿಗೆ, ಅವರ ಅಸ್ತಿತ್ವಕ್ಕೆ ಕಾರಣನೇ ಇರೋದಿಲ್ಲ. ದಿಸ್ ಈಸ್ ನಾಟ್ ಅ ರಿಯಲ್ ಸ್ಟೋರಿ, ಓನ್ಲಿ ವಾಟ್ ಐ ಹ್ಯಾವ್ ಹರ್ಡ್ ಸಮ್ವೇರ್. ಇದು ನಾನು ಹೇಳಿದಂತಹ ಕತೆ ಇದೆಯಲ್ವಾ, ಇದು ನಿಜವಾದ ಕಥೆಯಲ್ಲ, ನಾನೆಲ್ಲೋ ಕೇಳಿದ್ದು ಅಂತ ಮುದುಕ ಹೇಳ್ತಾ ಇದ್ದಾನೆ ಒಡೆಯನ ಹೆಂಡತಿಗೆ. ಯು ಮೇ ನೋ ದಟ್ ಐ ಸಬ್ಸ್ಕ್ರೈಬ್ ಟು ಅ ಡೈಲಿ. ನಿಮಗೆ ಗೊತ್ತಿದೆಯಲ್ವಾ, ನಾನು ನ್ಯೂಸ್ ಪೇಪರನ್ನು ದಿನಾಲೂ ತರಿಸ್ತೇನೆ ಅಂತ ಹೇಳಿ. ಅದರಲ್ಲಿ ಓದಿದ್ದು ಕೇಳಿದ್ದು ಇರ್ಬೋದು, ಇದು ನಿಜವಾದ ಕಥೆಯಲ್ಲ. ಟು ಯು, ನಿಮಗೆ, ಐ ಆಮ್ ಜಸ್ಟ್ ಆ್ಯನ್ ಓಲ್ಡ್ ಮ್ಯಾನ್, ನಿಮಗೆ ನಾನೊಬ್ಬ ಮುದುಕ ಮಾತ್ರ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್, ಒಂದು ನಿರ್ದಿಷ್ಟ ವಯಸ್ಸಿನ ನಂತರ, ಮ್ಯಾನ್ ಲೂಸಸ್ ಹೀಸ್ ನೇಮ್, ತನ್ನ ಹೆಸರನ್ನು ಕಳೆದುಕೊಂಡು ಬಿಡ್ತಾನೆ. ಹೀಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಹೀಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಅವನ ವಯಸ್ಸು ಮುಖ್ಯ ಆಗುತ್ತೆ, ಅವನ ಹೆಸರು ಗಾಳಿಯಲ್ಲಿ ಮಾಯವಾಗಿ ಬಿಡುತ್ತೆ. ಐ ಆಮ್ ಆ್ಯನ್ ಓಲ್ಡ್ ಮ್ಯಾನ್ ಇನ್ ದಿಸ್ ಗಾರ್ಡನ್. ನಿಮ್ಮ ತೋಟದಲ್ಲಿ ನಾನೊಬ್ಬ ಮುದುಕನಾಗಿದ್ದೇನೆ. ಯುವರ್ ಸರ್ವಂಟ್, ನಿಮ್ಮ ಸೇವಕನಾಗಿ. ಐ ಆಮ್ ಆಲ್ಸೋ ದ ಪರ್ಸನ್ ಹೂ ರೀಡ್ಸ್ ದ ನ್ಯೂಸ್ ಪೇಪರ್ ಆ್ಯಂಡ್ ಲುಕ್ಸ್ ಆಫ್ಟರ್ ದ ಗಾರ್ಡನ್ ಪ್ರಾಪರ್ಲಿ. ನಾನು ದಿನಾಲೂ ನ್ಯೂಸ್ ಪೇಪರ್ನ ಓದುವಂಥವ ಮತ್ತು ನಿಮ್ಮ ತೋಟವನ್ನು ಸರಿಯಾಗಿ ನೋಡಿಕೊಳ್ಳುವಂಥವನೂ ಕೂಡ ಆಗಿದ್ದೇನೆ ಅಂತ ಮುದುಕ ಹೇಳ್ತಾ ಇದ್ದಾನೆ. ಐ ಕನ್ಸೀವ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ವೆನ್ ಆಲ್ ಆಫ್ ಎ ಸಡನ್ ರಷ್ಯಾ ಟೋಲ್ಡ್ ಅಮೇರಿಕಾ. ನನಗೆ ಈ ತಮ್ಮಣ್ಣ ಮತ್ತು ಬಸವನ ಕತೆ ಹೊಳೆದದ್ದು ಯಾವಾಗ ಅಂತ ಹೇಳಿದರೆ, ಸಡನ್ನಾಗಿ ಹಠಾತ್ತಾಗಿ ರಷ್ಯಾ ಅಮೇರಿಕಾಕ್ಕೆ ಹೀಗೆ ಹೇಳಿದಾಗ, ಐ ಆಮ್ ನಾಟ್ ಯುವರ್ ಎನಿಮಿ, ಐ ಶಾಲ್ ನಾಟ್ ವೇಗ್ ಅ ವಾರ್ ಅಗೇನೆಸ್ಟ್ ಯು. ರಷ್ಯಾ ಅಮೇರಿಕಾ ಕೇಳುತ್ತೆ, ನಾನು ನಿನ್ನ ಶತ್ರುವಲ್ಲ, ನಾನು ನಿನ್ನ ವಿರುದ್ಧ ಯುದ್ಧವನ್ನು ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದಾಗ ನಾನು ಈ ಕತೆ ನನಗೆ ಹೊಳೆದದ್ದು. ವಾಟ್ ಮಸ್ಟ್ ಹ್ಯಾವ್ ಬೀನ್ ದ ರಿಯಾಕ್ಷನ್ ಆಫ್ ಅಮೇರಿಕಾ. ಅಮೇರಿಕಾದ ಪ್ರತಿಕ್ರಿಯೆ ಏನಾಗಿರ್ಬೋದು. ದ ಸ್ವರ್ನ್ ಎನಿಮಿ ಆಫ್ ರಷ್ಯಾ, ರಷ್ಯಾದ ಕಟುಬದ್ಧ ವೈರಿ, ಟು ದಿಸ್ ಡಿಕ್ಲರೇಷನ್. ಐ ಆಮ್ ನಾಟ್ ಯುವರ್ ಎನಿಮಿ, ಐ ಶಾಲ್ ನಾಟ್ ವೇಗ್ ಅ ವಾರ್ ಅಗೇನೆಸ್ಟ್ ಯು ಅನ್ನುವಂತಹ ಘೋಷಣೆ ಇದೆಯಲ್ವಾ, ಈ ಘೋಷಣೆಯನ್ನು ಕೇಳಿದಾಗ ಅಮೇರಿಕಾಕ್ಕೆ ಹೇಗೆ ಅನಿಸಿರ್ಬೋದು, ಅದರ ಪ್ರತಿಕ್ರಿಯೆ ಏನಿರ್ಬೋದು. ಪ್ರೊಬೆಬ್ಲಿ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಎಗೋನಿ ಆ್ಯಂಡ್ ಬೋರ್ಡಮ್ ಆಫ್ ಅಮೇರಿಕಾ. ಅಮೇರಿಕಾದಲ್ಲಿ ಎಷ್ಟು ಬೇಸರವಾಗಿರ್ಬೋದು, ಎಷ್ಟು ನೋವಾಗಿರ್ಬೋದು. ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆ್ಯನ್ ಎನಿಮಿ. ರಷ್ಯಾ ಇನ್ನೇನು ತನ್ನ ಶತ್ರುನೇ ಅಲ್ಲ ಅಂದಾಗ ಅಮೇರಿಕಾಕ್ಕೆ ಎಷ್ಟೊಂದು ಬೇಸರ ಉಂಟಾಗಿರ್ಬೋದು ಬಹುಶಃ. ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆ್ಯನ್ ಎನಿಮಿ, ಅ ನೇಷನ್ ಈಸ್ ಕೆಪೇಬಲ್ ಆಫ್ ವಿತ್ಸ್ಟ್ಯಾಂಡಿಂಗ್ ಸ್ಟ್ರೇನ್ಸ್ ಲೈಕ್ ದಿಸ್. ಒಂದು ದೇಶ ಇಂತಹದನ್ನು ಸಹಿಸಿಕೊಳ್ಳುತ್ತೆ. ಬಟ್ ಅ ಹ್ಯೂಮನ್ ಬೀಯಿಂಗ್ ಕೆನಾಟ್. ಆದರೆ ಒಬ್ಬ ಮನುಷ್ಯನಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಐ ಸಫರ್ಡ್ ಅ ಸಿಮಿಲರ್ ಫೇಟ್. ನಾನು ಕೂಡ ಇಂತಹದನ್ನೇ ಎದುರಿಸಿದ್ದೇನೆ, ನನ್ನ ಹಣೆ ಬರಹವು ಕೂಡ ಇದೇ ಆಗಿದೆ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ನಾನು ಅಂದ್ಕೊಂಡೆ ನನ್ನ ಸಾವು ಮಾತ್ರ ಬಸವಯ್ಯನನ್ನು ನಾಶ ಮಾಡಬಲ್ಲದು, ಅವನನ್ನು ಸಾಯಿಸಬಲ್ಲದು, ಅವನನ್ನು ಕೊನೆಗೊಳಿಸಬಲ್ಲದು ಅಂತ ಹೇಳಿಬಿಟ್ಟು, ಅವನನ್ನು ಸೋಲಿಸಬಲ್ಲದು ಅಂತ ಹೇಳಿಬಿಟ್ಟು, ಐ ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಆಫ್. ನಾನು ಎಲ್ಲವನ್ನು ಅಲ್ಲಿಂದ ಹೊರಟುಬಿಟ್ಟೆ. ವಿತ್ ಆ್ಯನ್ ಇಂಪ್ರೆಷನ್ ದಟ್ ತಮ್ಮನ್ನ ಡೈಡ್. ತಮ್ಮನ್ನ ಎಲ್ಲೋ ಓಡಿ ಹೋದ, ಅಥವಾ ತಮ್ಮನ್ನು ಬಿಟ್ಟು ಹೋದ, ಅಥವಾ ತಮ್ಮನ್ನು ಸೋತು ಹೋದ, ಅಥವಾ ತಮ್ಮನ್ನು ಸತ್ತು ಹೋದ ಅನ್ನುವಂಥ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದ್ರ ಮೂಲಕ ಅವನಿಗೆಲ್ಲವನ್ನು ಬಿಟ್ಟು ಅಲ್ಲಿಂದ ಹೊರಟು ಬಿಟ್ಟೆ ಅಂತ ಹೇಳ್ತಾನೆ. ಅ ಫ್ಯೂ ಡೇಸ್ ಲೇಟರ್ ಆರ್ ಅ ಫ್ಯೂ ಡೇಸ್ ಆಫ್ಟರ್ ಐ ಲೆಫ್ಟ್. ನಾನು ಹೊರಟ ಕೆಲವು ದಿನಗಳ ನಂತರ ಬಸವಯ್ಯ ಪಾಸ್ಟ್ ಅವೇ. ಬಸವಯ್ಯ ಸತ್ತೋದ, ಅವನು ತೀರಿ ಹೋದ. ಯಾಕೆ ಅಂತ ಹೇಳಿದರೆ, ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಅವನಿಗೆ ಬದುಕೋದಕ್ಕೆ ಏನು ಕಾರಣನೇ ಉಳಿಲಿಲ್ಲ.
ಯಾಕೆ ಅಂತ ಹೇಳಿದ್ರೆ ಇನ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಫ್ ಲೈಫ್ ಹಿ ಯೂಸ್ ಟು ಕಾಂಪೀಟ್ with Tamanna. When he came to know that there was no Tamanna, then automatically he had no reason to live. He has no meaning to his existence. That is why he passed away. ಅವನ ಯಾವಾಗ ತಮ್ಮನ್ನು ಸತ್ತೋದ ಅಂತ ಗೊತ್ತಾಗುತ್ತೆ ಆವಾಗ ತನ್ನ ಬದುಕಿಗೆ ಅಸ್ತಿತ್ವವೇ ಇಲ್ಲ, ತಾನು ಬದುಕುವಂಥ ಒಂದು ಸಾಮರ್ಥ್ಯವನ್ನೇ ಅವನು ಕಳೆದುಕೊಂಡು ಬಿಡ್ತಾನೆ. ಮನುಷ್ಯನಿಗೆ ಹಾಗೆ ಒಂದಲ್ಲ ಒಂದು ವಿಷಯಕ್ಕೆ ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಅವನು ಬದುಕ್ತಾ ಇರುವಾಗ ಅವನಲ್ಲಿ ಶಕ್ತಿ ಇರುತ್ತೆ. ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಹೋಗ್ತೀರಿ, ಎಕ್ಸಾಮು 10:30 ಗಂಟೆಗೆ ಇರುತ್ತೆ, 10 ಗಂಟೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿರ್ತೀರಿ, ತಯಾರಾಗಿ ಹೋಗಿರ್ತೀರಿ, ಏನು ಎಲ್ಲ ಬರದೇ ಬಿಡಬೇಕಂತ ಹೋಗಿರ್ತೀರಿ. 10 ನಿಮಿಷದಲ್ಲಿ ನ್ಯೂಸ್ ಬರುತ್ತೆ, ಏನೋ ಕ್ವಶನ್ ಪೇಪರ್ ಔಟ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ನಿಮ್ಮ ಶಕ್ತಿ ಒಂದೇ ಸಾರಿ ಏನಾಗಿಬಿಡುತ್ತೆ, ನೆಲ ಕಚ್ಚಿ ಬಿಡುತ್ತೆ. ರೆಡಿಯಾಗಿ ಹೋದವರು ಇನ್ನೇನು ಕ್ರಿಕೆಟ್ ಮ್ಯಾಚನ್ನು ಆಡಬೇಕು ಅಂತ ಹೋಗಿರ್ತೀರಿ, ಎದುರುಗಡೆ ಟೀಮ್ ಹೇಳ್ಬಿಡುತ್ತೆ, ಇಲ್ಲ ನಾವು ನಿಮ್ಮ ಜೊತೆ ಆಡೋದಿಲ್ಲ, ನೀವೇ ಗೆದ್ದಂಗೆ, ನಾವು ಸೋತ ಹಾಗೆ ಅಂತ ಅದೇ ಘೋಷಣೆ ಮಾಡಿಬಿಟ್ರೆ ಅವಾಗ ಎಷ್ಟು ಬೇಸರ ಆಗ್ಬೋದು. ಅದನ್ನೇ ಅವನಿಲ್ಲಿ ತಮ್ಮಣ್ಣ ಕಥೆಯ ಮೂಲಕ ಹೇಳ್ತಾ ಇದ್ದಾನೆ. ಮೈ ನೇಮ್ ಈಸ್ ತಮ್ಮಣ್ಣ. ನಾವು ದ ಓಲ್ಡ್ ಮ್ಯಾನ್ ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್. ತನ್ನ ಪರಿಚಯನ ಮಾಡಿಕೊಳ್ತಾನೆ. ಮೈ ನೇಮ್ ಈಸ್ ತಮ್ಮಣ್ಣ, ನನ್ನ ಹೆಸರು ತಮ್ಮಣ್ಣ. ಆಫ್ಟರ್ ಹೀಸ್ ಡೆತ್ ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಆ್ಯಂಡ್ ಬ್ಯಾಲೆಟ್ಸ್. ಅವನ ಸಾವಿನ ನಂತರ ನಾನೆಲ್ಲ ಹಾಡುಗಳನ್ನು ಮತ್ತು ಲಾವಣಿ ಪದಗಳನ್ನು ಮರೆತುಬಿಟ್ಟೆ. ಹೂ ವಾಸ್ ಒನ್ಸ್ ಫೇಮಸ್ ಬಿಕೇಮ್ ಅ ನಾನ್ ಎಂಟಿಟಿ. ಅವನು ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ಐ ಹೂ ವಾಸ್ ಒನ್ಸ್ ಫೇಮಸ್ ಬಿಕೇಮ್ ಎ ನಾನ್ ಎಂಟಿಟಿ ಅಂತ ಅವನು ಹೇಳ್ತಾನೆ. ನಾನು ಒಂದಾನೊಂದು ಕಾಲದಲ್ಲಿ ತುಂಬ ಪ್ರಸಿದ್ಧನಾದವನು, ಈಗ ಏನೂ ಇಲ್ಲದವನಾಗಿದ್ದೇನೆ. ನಾನು ಪ್ರಸಿದ್ಧತೆ ಅನ್ನುವಂಥ ನನ್ನ ಒಂದು ಗುರುತು ಏನಿತ್ತೋ ಅದನ್ನು ನಾನೀಗ ಕಳ್ಕೊಂಡಿದ್ದೇನೆ. ದಸ್ ಐ ಅವೇಂಜ್ಡ್ ಮೈ ಸೆಲ್ಫ್. ಹೀಗೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಸೇಡನ್ನು ತೀರಿಸಿಕೊಂಡೆ ಅಂತ ಮುದುಕ ಹೇಳ್ತಾ ಇದ್ದಾನೆ. ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ ಆ್ಯಸ್ ಅ ರಿಚ್ ಮ್ಯಾನ್. ನಿನ್ನ ಗಂಡ ಇವತ್ತು ಶ್ರೀಮಂತರಾಗಿ ಮೆರೆಯತೊಡಗಿದ್ದಾನೆ. ಹಿ ಈಸ್ ನಾಟ್ ಎಮಿನೇಬಲ್ ಟು ಎನಿ ಅಡ್ವೈಸ್. ಯಾರ ಮಾತಿಗೂ ಅವರು ಮಣಿಯುವುದಿಲ್ಲ, ಯಾರ ಮಾತನ್ನೂ ಅವನು ಮನ್ನಿಸುವುದಿಲ್ಲ. ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್. ಮನುಷ್ಯ ಎಷ್ಟೊಂದು ಸಂಕೀರ್ಣ ಅಂತ ಹೇಳಿದರೆ, ಎಷ್ಟೊಂದು ಅರ್ಥ ಮಾಡಿಕೊಳ್ಳಲಾರದಷ್ಟು ಕಷ್ಟದವ ಅಂತ ಹೇಳಿದರೆ, ತನ್ನ ಸಾವಿನ ದಿನದ ತನಕ ಹಿ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಆರ್ ದ ಅದರ್. ಒಂದಲ್ಲ ಮತ್ತೊಂದು ಸೇಡಿಗೋಸ್ಕರ ಮನುಷ್ಯ ಬದುಕ್ತಾ ಇರ್ತಾನೆ. ಕನ್ಫ್ರಂಟಿಂಗ್ ಒನ್ ಚಾಲೆಂಜ್ ಆರ್ ದ ಅದರ್. ಒಂದಲ್ಲ ಮತ್ತೊಂದು ಸವಾಲನ್ನ ಎದುರಿಸ್ತಾ ಅವನು ಬದುಕ್ತಾ ಹೋಗ್ತಾನೆ ಇರ್ತಾನೆ. ಅಮ್ಮ, ಡು ನಾಟ್ ಥಿಂಕ್ ಅದರ್ವೈಸ್. ಏನು ತಿಳ್ಕೋಬೇಡಿ. ಜಸ್ಟ್ ಅಜ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನಾನು ಇದನ್ನೆಲ್ಲ ಹೇಳಲೇ ಇಲ್ಲ ಅಂತ ಅಂದ್ಕೊಳ್ಳಿ. ಆರ್ ಥಿಂಕ್ ಆಲ್ ದಿಸ್ ಹ್ಯಾಪನ್ಡ್ ಇನ್ ಅ ಡ್ರೀಮ್. ಅಥವಾ ಇದೆಲ್ಲ ಕನಸಿನಲ್ಲಿ ಆದದ್ದು ಅಂದ್ಕೊಳ್ಳಿ. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಹೋಮ್. ಕೆಲಸದವರು ಮನೆಗೆ ಹೋಗುವ ಹೊತ್ತು ಹೋಗ್ತಾ ಇದ್ದಾರೆ. ದಟ್ ಯಂಗ್ ಚೈಲ್ಡ್ ಆಫ್ ಲೋಕ್ಯ ಪೇಂಟ್ಸ್ ವೆಲ್. ಆ ಲೋಕ್ಯನ ಮಗ ಭಾಳ ಚೆನ್ನಾಗಿ ಚಿತ್ರ ಬರಿತಾನೆ, ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾನೆ. ಹೀ ಈಸ್ ಬೆಡ್ ರಿಟನ್ ವಿತ್ ಫೀವರ್. ಅವರಿಗೆ ಜ್ವರ ಬಂದು ಏನಾಗಿದ್ದಾನೆ, ಹಾಸಿಗೆ ಹಿಡಿದಿದ್ದಾನೆ. ಐ ಶಾಲ್ ಪೇ ಹಿಮ್ ಅ ವಿಸಿಟ್. ನಾನು ಅವನನ್ನು ನೋಡಿಕೊಂಡು ಬರ್ತೇನೆ ಅಂತ ಹೇಳಿ ಇಲ್ಲಿಗೆ ಕಥೆಯನ್ನು ಮುಗಿಸ್ತಾನೆ. ಯಾರು? ಆ ಕಥೆಯ ಪಾತ್ರವಾಗಿರ್ತಕ್ಕಂತಹ ಮುದಕ ಅರ್ಥಾತ್ ತಮ್ಮಣ್ಣ ಕಥೆಯನ್ನು ಮುಗಿಸ್ತಾನೆ. ಇನ್ನು ಕೊನೆಯ ಒಂದು ವಾಕ್ಯ ಇದೆ, ಅದನ್ನು ಮತ್ತೆ ಲೇಖಕರು ಹೇಳಿ ಮುಗಿಸ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿಬಿಡಿ. ಅನೇಬಲ್ ಟು ಎಲಾಬೊರೇಟ್, ವಿವರಿಸಲು ಸಾಧ್ಯವಾಗದೆ, ಅಸಮರ್ಥನಾಗಿ.
ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್ ಆ್ಯಸ್ ಇಟ್ ಈಸ್. ವಿವರವಾಗಿ ಬರೆಯಲಾಗದೆ ಅನಿಸಿದ್ದನ್ನು ಹಾಗೆ ಹೇಳಿದ್ದೇನೆ. ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಎ ಡ್ರೀಮ್. ನಾನು ನನ್ನ ಕನಸಿನಲ್ಲಿ ಇದನ್ನೆಲ್ಲ ಕಂಡದ್ದು ಅಂತ ಹೇಳಿ ಕವಿಗಳು ಈ ಎಲ್ಲ ಕಥೆಯನ್ನು ಅವರು ಕನಸಲ್ಲಿ ಕಂಡದ್ದು ಅಂತ ಹೇಳುವುದರ ಮೂಲಕ ಏನು ಮಾಡ್ತಾರೆ, ಕಥೆಯನ್ನು ಮುಗಿಸ್ತಾರೆ. ದಿಸ್ ಈಸ್ ಹೌ ದ ಸ್ಟೋರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಎಂಡ್ಸ್. ಅದಕ್ಕೆ ಬದುಕಿನಲ್ಲಿ ಆರೋಗ್ಯಕರ ಸ್ಪರ್ಧೆಯ ಕಡೆ ನಾವು ಗಮನವನ್ನು ಕೊಡಬೇಕೇ ವಿನಃ ಅನಾರೋಗ್ಯಕರ ಸ್ಪರ್ಧೆ ಕಡೆ ನಾವು ಗಮನವನ್ನು ಕೊಡಬಾರ್ದು. ರೈವಲ್ರಿ, ದ್ವೇಷ, ವಿರೋಧ ಅಥವಾ ಹಗೆತನ ಅಂತ ಏನು ಹೇಳ್ತೇವೆ, ಅದು ಹೆಚ್ಚು ಬೇರೆಯವರನ್ನು ಸುಡೋದಕ್ಕಿಂತ ನಮ್ಮನ್ನೇ ಹೆಚ್ಚಾಗಿ ಅದು ಸುಡುತ್ತೆ. ಆ ಕಾರಣಕ್ಕಾಗಿ ಏನು ಮಾಡಬಾರ್ದು, ಬದುಕಿನಲ್ಲಿ ಅನಾರೋಗ್ಯಕರ ಸ್ಪರ್ಧೆ, ದ್ವೇಷ, ಹಗೆತನ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡದೆ ಕೇವಲ ಆರೋಗ್ಯಕರ ಸ್ಪರ್ಧೆಯ ಕಡೆ ಏನು ಮಾಡಬೇಕು, ಹೆಚ್ಚಿನ ಗಮನವನ್ನು ಕೊಟ್ಟು ಲೈಫನ್ನು ಮೀನಿಂಗ್ಫುಲ್ಲಾಗಿ ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿ ಕಥೆಗಾರರ ಒಂದು ಉದ್ದೇಶ ಆಗಿದೆ. It is translated by H.S. Raghavendra Rao. Thank you so much for watching. Have a nice day.